ಪಾಸ್ ಹೇಳಿದ್ರು, ನಾವು ಉಸಿರಾಡಿರುವುದಾದ್ರೆ, ನಾವು ಜೀವಂತವಾಗಿರುವುದಾದ್ರೆ ಅದು ಆತನ ಕೃಪೆಯಾಗಿದೆ, ಅದು ಆತನ ಕರುಣೆಯಾಗಿದೆ, ಅದು ಆತನ ಬದಲಾಗದ ಪ್ರೀತಿಯಾಗಿದೆ ಪ್ರಿಯರೇ. ಹಾಲೆಲೂಯ. ಆದ್ರೆ ನಮ್ಮ ಜೀವಿತಗಳಲ್ಲಿ ಕರ್ತನು ಮಾಡಿದಂತ ಎಲ್ಲ ಉಪಕಾರ ನೆನೆಸಿಕೊಂಡಾಗಿ ನಾವು ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುವ ಪ್ರಿಯರೇ. ನಾವು ಕರ್ತನ ಸಮ್ಮುಖದಲ್ಲಿ ಬಾಯಿಗಳನ್ನು ತೆರೆದು ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವಾಗ ಶಕಲ ಮಂತರಿಯಲ್ಲ ಆತನ ಸಂತೋಷಿಸುವಾತನಾಗಿದ್ದಾನೆ. ಓ ನನ್ನ ಮಕ್ಕಳು ನನ್ನನ್ನು ಸ್ತುತಿಸ್ತಾರೆ, ನನ್ನ ಮಕ್ಕಳು ನನ್ನನ್ನು ಆರಾಧಿಸ್ತಾರೆ, ನನ್ನ ಮಕ್ಕಳು ನನ್ನನ್ನು ಹೊಗಳುತ್ತಾರೆ, ಓ ನನ್ನನ್ನು ಮಹಿಮೆ ಪಡಿಸ್ತಾರೆ. ಎಲ್ಲ ಬಾಯಿಗಳು ಕರ್ತನ ಸಮ್ಮುಖದಲ್ಲಿ ತೆರೆಯಲ್ಪಡಲಿದೆ, ಎಲ್ಲ ಕಣ್ಣುಗಳು ಕರ್ತನ ಸಮ್ಮುಖದಲ್ಲಿ ಮುಚ್ಚಲ್ಪಡದೆ ಆಚೀಚೆ ನಾವು ನೋಡಿದೆ. ಕರ್ತನೇ ದೃಷ್ಟಿಸಿದ ಓ ಕರ್ತನೇ ನಿನಗೆ ಸ್ತೋತ್ರ ಸಲ್ಲಿಸ್ತೀವಪ್ಪ. ನನ್ನ ಬದಲಾಗದ ಕರ್ತನೇ ತಂದೆಯೇ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನಿಂದಾಗಿ ಇವತ್ತು ನಿರಂತರ ಏಕರೀತಿಯಾಗಿ ಇರುವಾತನೇ ಮಾರ್ಪಡಿದ ನನ್ನ ಕರ್ತನೇ ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ಓ ಭೂಮಿ ಆಕಾಶಗಳು ಅಳಿದು ಹೋದರು, ಕರ್ತನ ಮಾತು ಆತನ ಬಾಯಿಂದ ಹೊರಟಂತ ಮಾತು ಆತನ ಇಷ್ಟ ದಯಮಾಡಿ ಸ್ಪಷ್ಟವಾಗಿ ಹೇಳ್ತದೆ. ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟ ಅಂತ ನೆರವೇರಿಸದ ಹೊರತು ಅದು ವ್ಯರ್ಥವಾಗಿ ಹಿಂದಿರುವುದಿಲ್ಲ ಎಂದು ಹೇಳಿದಂತ ಕರ್ತನು. ಓ ಶಕಲ ಮಹಾನೀಯ ಆತನ ವಾಕ್ಯ ನಿಮ್ಮ ಜೀವಿತದಲ್ಲಿ ಕಾರ್ಯಗಳನ್ನು ಮಾಡುವಂತಾಗಿದೆ, ಅದು ವ್ಯರ್ಥವಾಗಿ ಹೋಗುವುದಿಲ್ಲ. ಹಾಲೆಲೂಯ. ಇವತ್ತು ನೀವು ಸ್ತುತಿಸುವಾಗ ನಿಮ್ಮ ಜೀವಿತಗಳಲ್ಲಿ ಅಸಾಮಾನ್ಯವಾದ ಕಾರ್ಯಗಳು ಆಗುವಂತದ್ದಾಗಿದೆ. ಹಾಲೆಲೂಯ. ನಾವು ಕರ್ತನನ್ನು ಸ್ತುತಿಸ್ಲಿಕ್ಕೆ ಆರಾಧಿಸ್ಲಿಕ್ಕೆ ಬಂದವರಾಗಿದೆ. ಎಷ್ಟು ನಾವು ಭಾಗ್ಯವಂತರು. ನಾನು ಎಷ್ಟು ಭಾಗ್ಯವಂತಳು, ಭಾಗ್ಯವಂತರು. ನನ್ನಷ್ಟು ಭಾಗ್ಯವಂತರು ಯಾರೂ ಇಲ್ಲ. ಯಾಕೆ? ನನ್ನನ್ನು ನಿಮ್ಮನ್ನು ಸೃಷ್ಟಿ ಮಾಡಿದಂತ ಪರಲೋಕದ ತಂದೆಯನ್ನು ಭೂಪರ ಲೋಕಗಳ ಒಡೆಯನನ್ನು ನಾವು ಆರಾಧಿಸ್ಲಿಕ್ಕಾಗಿ ಬಂದವರಾಗಿದೆ. ನಾವು ಸತ್ತಂತ ದೇವರನ್ನಲ್ಲ, ನಿತ್ಯಕ್ಕೆ ಜೀವಿಸುವಂತ ನಮ್ಮ ಕರ್ತನನ್ನು ನಾವು ಆರಾಧಿಸ್ಲಿಕ್ಕೆ ಬಂದಿದ್ದೇವೆ. ನಾವು ಹೇಗೆ ಆರಾಧಿಸ್ಬೇಕು? ಜೀವವುಳ್ಳ ದೇವರನ್ನು ನಾವು ಜೀವವುಳ್ಳವರಾಗಿ ಆರಾಧಿಸಬೇಕು. ಹೇಗೆ ಆರಾಧಿಸಬೇಕು? ಜೀವವುಳ್ಳ ದೇವರನ್ನು ಜೀವವುಳ್ಳವರಾಗಿ ಆರಾಧಿಸಬೇಕು. ಹಾಲೆಲೂಯ. ಥ್ಯಾಂಕ್ ಯು. ನಾವು ಹೇಳುವ ಸ್ತುತಿಸುವೆ, ಹೊಗಳುವೆ, ರಾಜಾದಿರಾಜನೇ ನಿನ್ನನ್ನು ಸ್ವಾಮಿ. ಕರ್ತನನ್ನು ಮಾತ್ರ ನಾವು ಸ್ತುತಿಸಿ ಹೊಗಳುವವರಾಗಿದ್ದೇವೆ ಪ್ರಿಯರೇ. ಆತನು ಸತ್ತು ನಮಗೋಸ್ಕರ, ನನಗೋಸ್ಕರ, ನಮಗೋಸ್ಕರ, ಇಡೀ ಲೋಕದ ಜನಾಂಗಗಳಿಗೋಸ್ಕರ ಸತ್ತು ಹೂಡಲ್ಪಟ್ಟು ಮೂರನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದಂತ ಕರ್ತನನ್ನು ನಾವು ಸ್ತುತಿಸಿಕೊಂಡಾಗ ನಮ್ಮ ದೇವರು ಭಯಂಕರನಾದ ದೇವರು, ಆತನ ಪರಾಕ್ರಮಿಯಾದ ದೇವರು, ಆತನ ಸೈನ್ಯನ ತಲೆಯನ್ನು ಚಚ್ಚಿದಂತ ದೇವರಾಗಿದ್ದಾನೆ. ಆತನ ನೀತಿ ಸ್ವರೂಪನಾದ ದೇವರು, ನಮಗೆ ನ್ಯಾಯವನ್ನು ಒದಗಿಸುವಂತ ಕರ್ತನಾಗಿದ್ದಾನೆ, ನಮ್ಮನ್ನು ಕ್ಷಮಿಸಿದಂತ ಕರ್ತನಾಗಿದ್ದಾನೆ, ನಮ್ಮನ್ನು ಪ್ರೀತಿ ಮಾಡಿದಂತ ಕರ್ತನಾಗಿದ್ದಾನೆ, ನಮಗೆ ರಕ್ಷಣೆಯನ್ನು ಕೊಟ್ಟಂತ ಕರ್ತನಾಗಿದ್ದಾನೆ, ನಮಗೆ ನಿತ್ಯ ಜೀವನ
ಸೈತನ ತಲೆಯನ್ನು ಚಚ್ಚಿದಾತನ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್, ನಮಗೆ ಜಯವನ್ನು ಕೊಟ್ಟಾತನ ಕರ್ತನೆ. ನಿನ್ನ ನಾವು ಆರಾಧಿಸ್ತೀವಪ್ಪ, ನಿನ್ನ ನಾಮ ನಾವು ಮೇಲಕ್ಕೆತ್ತುತ್ತೇವೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಯೇಸು ಸ್ವಾಮಿ ಹೇಳಿದ್ರು, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದೆ, ನನ್ನ ಹೊರತು ಯಾರು ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಆತನ ಕೃಪೆಯಿಂದ, ಯೇಸು ಕ್ರಿಸ್ತನ ಕೃಪೆಯಿಂದ ನಾವು ಪರಲೋಕ ರಾಜ್ಯದಲ್ಲಿ ನಮ್ಮನ್ನು ಸೇರಿಸಿದ್ದಾನೆ. ಹಾಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಕೊಲೊಸ್ಸೆ 1:13, ನಮ್ಮನ್ನು ಅಂಧಕಾರದ ದೊರೆತದಿಂದ ಆತನು ಬಿಡುಗಡೆಗೊಳಿಸಿ ತನ್ನ ಪ್ರಿಯ ಕುಮಾರನಾದ ಯೇಸು ಕ್ರಿಸ್ತನ ರಾಜ್ಯದೊಳಗೆ ನಮ್ಮನ್ನಾತನು ಸೇರಿಸಿದ್ದಾನೆ. ಹೇಳ್ರಿ, ನನ್ನನ್ನಾತನು ಸೇರಿಸಿದ್ದಾನೆ. ನನಗೆ ಬಿಡುಗಡೆ ಆಯಿತು, ನನ್ನ ಪಾಪ ಪರಿಹಾರ ಆಯಿತು. ಹಾಲೆಲೂಯಾ. ನಮಗೆ ಕ್ರಿಸ್ತನ ರಕ್ತದಿಂದ ಆತನ ಅಮೂಲ್ಯವಾದ ಪ್ರಾಣ ಕೊಟ್ಟದ್ರಿಂದ ನಮ್ಮ ಪಾಪಗಳು ಪರಿಹಾರವಾಗಿ ನಾವು ಆತನ ಮಕ್ಕಳಾಗಿದ್ದೇವೆ. ಹಾಲೆಲೂಯಾ. ಅದನ್ನು ಹೇಳುವ, ನೀನೇ ನನ್ನ ಪ್ರಾಣವು, ನೀನೇ ನನ್ನ ಜೀವವು, ನೀನೇ ನನ್ನ ಸರ್ವವಾಗಿದ್ದಿ. ಯಾರಾಗಿದ್ದಾನೆ ನಮ್ಮ ಸರ್ವವು? ಯೇಸು ಸ್ವಾಮಿ. ಹಾಲೆಲೂಯಾ. ಅದರಿಂದ ಕೀರ್ತನೆಗಾರನ ಹೇಳ್ತಾನೆ, ನೀನು ನನ್ನ ಪಾಲು ಪಾನವು ಆಗಿದ್ದಿ ಸ್ವಾಮಿ ಎಂಬುದಾಗಿ. ಹಾಲೆಲೂಯಾ. ನಮ್ಮ ಪಾಲು ಮತ್ತು ಪಾನವು ಯೇಸು ಸ್ವಾಮಿ ಆಗಿದ್ದಾನೆ. ಹೃದಯದ ಆಳದಿಂದ ಆತನಿಗೆ ಸ್ತೋತ್ರವನ್ನು ಸಲ್ಲಿಸಬಹುದು. ಆಚೆ ನೋಡದೆ ಇವತ್ತು ನಾನು ಆರಾಧಿಸುವುದು ನನ್ನ ಕರ್ತನು ಮೆಚ್ಚಬೇಕು ತಿಳಿದೆ. ಆತನಿಗೆ ಪ್ರತಿಫಲವನ್ನು ಕೊಡಬೇಕು, ಆತನನ್ನೇ ಆನಂದಿಸಬೇಕು, ಉಲ್ಲಾಸಿಸಬೇಕು. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಆತನ ಪ್ರೀತಿ ನಾವು ಮರಿಬಾರದು. ಆತನ ಅಡ್ಡಿಂದ ನಿನ್ನಿಂದ ಬಯಸುವಂತ ನೋಡಿದೆ, ಓ ನನ್ನ ಮಗಳು, ನನ್ನ ಮಗಳು ನನ್ನನ್ನು ಪ್ರೀತಿ ಮಾಡಬೇಕು, ನನ್ನ ವಾಕ್ಯಗಳನ್ನು ಕೈಬಿಟ್ಟು ಮಾಡಬೇಕೆಂಬುದನ್ನು ಆತ ನನ್ನಿಂದ ನಿನ್ನಿಂದ ಆತನು ಬಯಸುವಾಗಿದ್ದಾನೆ. ಹೇಳ್ತಾನೆ, ನೀ ನನ್ನನ್ನು ಪ್ರೀತಿ ಮಾಡ್ತೇವೆ ಎಂಬುದಾಗಿ. ಇವತ್ತು ನನ್ನನ್ನು ನಿನ್ನನ್ನು ಕರ್ತನಿಗೆ ಹೇಳುವುದಾದರೆ ಹೇಳು. ನಾವೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನನ್ನು ನಿನ್ನನ್ನು ರಕ್ಷಿಸಿದಂತ, ನನಗೆ ನಿನಗೆ ನಿತ್ಯ ಜೀವನ ಕೊಟ್ಟದಂತ, ನನ್ನನ್ನು ನಿನ್ನ ನಿತ್ಯ ನರಕದಿಂದ ತಪ್ಪಿಸಿದಂತ ಕರ್ತನ ನಾವು ಪ್ರೀತಿ ಮಾಡುವಂತಾಗಿದೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. Thank you, Jesus.
ಯಾವಾಗ ಹೇಳ್ತೇವೆ ನಾವು ಕರ್ತನ ಸಮ್ಮುಖದಲ್ಲಿ ಬಾಯಿ ತೆರೆಯದಿದ್ರೆ ಎಲ್ಲಿ ತೆರೆಯುವುದಿಲ್ಲ. ದೇವರ ವಾಕ್ಯ ಹೇಳ್ತದೆ, ನನ್ನ ಕುರಿತಾಗಿ ಯೇಸುವಿನ ಕುರಿತಾಗಿ ಯಾರು ನಾಚಿಕೆ ಬರ್ತಾರೋ ನಮ್ಮ ತಂದೆ ನಮ್ಮ ಕುರಿತಾಗಿ ನಾಚಿಕೆ ಬರ್ತಾರೆ. ನಾವು ಯೇಸುವಿನ ಬಗ್ಗೆ ಹೇಳಿಕೆ ನಾಚಿಕೆ ಪಡ್ಬಾರ್ದು. ಹಲ್ಲೆಲೂಯಾ. ಇವತ್ತು ನಾನು ನೀನು ಜೀವ ತೆರೆಯುವುದಾದ್ರೆ ಯೇಸು ಕಾರಣ. ಯಾರು ಕಾರಣ? ಯೇಸು ಕಾರಣ. ಅದರಿಂದ ದೇವರ ಪ್ರೀತಿ, ಯೇಸುವಿನ ಪ್ರೀತಿ ನಾವು ಮರೆಯಲೇಬಾರದು ಪ್ರಿಯರೇ. ಯಾರು ಪ್ರೀತಿ ಮಾಡಲಿಕ್ಕೆ ಬಿಡ್ಲಿ, ನನ್ನ ಕರ್ತನು ಸದಾ ಕಾಲ ಪ್ರೀತಿ ಮಾಡುವಾತನಾಗಿದ್ದಾನೆ. ನಿನ್ನ ಬ್ಯಾಕ್ಗ್ರೌಂಡ್ ನೋಡಿ, ನಿನ್ನ ಯಾವುದನ್ನು ನೋಡಿ ಆತ ನಿನ್ನನ್ನು ಪ್ರೀತಿ ಮಾಡಿಲ್ಲ. ಆತ ನಿನ್ನ ಇದ್ದ ಸ್ಥಿತಿಯಲ್ಲಿ ಆತ ನಿನ್ನನ್ನು ಪ್ರೀತಿ ಮಾಡಿದ್ದಾನೆ. ಹಲ್ಲೆಲೂಯಾ. ಮನುಷ್ಯರಾದ ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಾನೆ, ಆದರೆ ದೇವರು ಯಾವುದನ್ನು ನಿನ್ನಿಂದ ನಿರೀಕ್ಷಿಸಿದೆ ಆತನು ಯಾವತ್ತಿಗೂ ನಿನ್ನ ಇದ್ದ ಸ್ಥಿತಿಯಲ್ಲಿ ಆತನು ಪ್ರೀತಿ ಮಾಡುವಾತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆತನ ಬದಲಾಗದ ಪ್ರೀತಿ, ಆತನ ಮರೆಯಲಾಗದ ಪ್ರೀತಿ. ದೇವರ ವಾಕ್ಯ ಇರ್ತದೆ, ನಾನು ನಿನ್ನನ್ನು ಶಾಶ್ವತವಾದ ಪ್ರೀತಿಯಿಂದ ಪ್ರೀತಿ ಮಾಡಿದ್ದೇನೆ, ಮಮತೆಯಿಂದ ನಾನು ನಿನ್ನನ್ನು ಸೆಳೆದುಕೊಂಡಿದ್ದೇನೆ. ಹೇಗೆ ಸೆಳೆದುಕೊಂಡಿದ್ದಾರೆ? ಮಮತೆಯಿಂದ. ನಮ್ಮ ದೇವರ ಕೈ ಬಿಡುವುದಿಲ್ಲ. ಹಲ್ಲೆಲೂಯಾ. ನಮ್ಮ ದೇವರ ಕೈ ಬಿಡುವುದೇ ಇಲ್ಲ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಆತನನ್ನು ಆರಾಧಿಸುವ ಕೆರೂಬಿಯರು ಸೆರಾಫಿಯರು ನಿತ್ಯವಾತನನ್ನು ಆರಾಧಿಸುತ್ತಾರೆ. ದೇವರ ನಿತ್ಯವಾತನನ್ನು ಆರಾಧಿಸುತ್ತಾರೆ. ಅವರು ಹೇಳ್ತಾರೆ, ನನ್ನ ಕರ್ತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೇ ಎಂಬುದಾಗಿ. ನನ್ನ ಕರ್ತನ ಎಷ್ಟು ಒಳ್ಳೆಯವನು. ದೇವರ ವಾಕ್ಯ ಹೇಳ್ತದೆ, ಆತನು ಪರಿಶುದ್ಧನಾಗಿರೋ ಪ್ರಕಾರವೇ ನಾನು ಪರಿಶುದ್ಧನಾಗಿರೋ ಪ್ರಕಾರವೇ ನೀವು ಪರಿಶುದ್ಧ
ಸ್ವಾಮಿ. ನಿನ್ನ ವಾಕ್ಯದಿಂದ ಇವರನ್ನು ತುಂಬಿಸಕ ಸ್ತೋತ್ರ ಸ್ವಾಮಿ. ನಿನ್ನ ವಾಕ್ಯದಲ್ಲಿ ಜೀವಿಸಲಿ ಕರ್ತನೆ. ಈ ಸಾಕ್ಷಿಗಳ ಮಕ್ಕಳಾಗಿ ಜೀವಿಸಲಿ ಕರ್ತನೆ. ಥ್ಯಾಂಕ್ ಯು ಲಾರ್ಡ್. ಇವರೊಬ್ಬೊಬ್ಬರ ನೀನು ಬಲಪಡಿಸಿ ಆಶೀರ್ವದಿಸಿ ಅಭಿಷೇಕಿಸಿ ಸ್ವಾಮಿ. ಆತ್ಮನ ಬಲದಿಂದ ತುಂಬಿಸಿ ನೀನು ನಡೆಸಿದ್ರೆ ನಾವು ಕೇಳಿಕೊಳ್ಳುವರಾಗಿದ್ದೆಪ್ಪ. ಎಲ್ಲ ಭಾಗದಲ್ಲಿ ನಿನ್ನ ಕೃಪಾಸನ ಚಲಿಸಲಿ ಸ್ವಾಮಿ. ನಿನ್ನ ಮಹಿಮೆ ಚಲಿಸಲಿ ಕರ್ತನೆ. ಈ ವಾಲ್ನೊಳಗೆ ಬಂದಂತ ಪ್ರತಿಯೊಬ್ಬರು ನಿನ್ನ ಮಹಿಮೆಯನ್ನು ನಿನ್ನ ಪ್ರಸನ್ನತೆಯನ್ನು ಅನುಭವಿಸಲಿ ಯೇಸುವಿನ ನಾಮದಲ್ಲಿ. ಒಂದು ವೇಳೆ ರಕ್ಷಣೆ ಹೊಂದದವರ ಈ ವಾಲ್ನೊಳಗೆ ಬಂದಿರುವುದಾದ್ರೆ ಯೇಸು ಕ್ರಿಸ್ತನ ನಾಮದಲ್ಲಿ ಅವರ ರಕ್ಷಣೆಯನ್ನು ಹೊಂದಿಕೊಳ್ಳಲಿ ಸ್ವಾಮಿ. ರಕ್ಷಣೆಯನ್ನು ಹೊಂದಿಕೊಳ್ಳಲಿ. ಅವರ ಆತ್ಮಿಕ ಕಣ್ಣುಗಳು ಕಿವಿಗಳು ತೆರೆಯಲ್ಪಡಲಿ. ಮನೋನೇತ್ರಗಳು ತೆರೆಯಲ್ಪಡಲಿ ಸ್ವಾಮಿ. ಈ ಲೋಕದ ಅಧಿಪತಿಯಾಗಿರುವ ಸೈತಾನ ಕರ್ತನ ಮಂಕು ಮಾಡಿದ ಎಲ್ಲ ಮಂಕುತನಗಳು ಯೇಸುವಿನ ನಾಮದಲ್ಲಿ ಕಳಚಲ್ಪಟ್ಟು ನಿನ್ನ ಸುವಾರ್ತೆಯವರಿಗೆ ಉದಯವಾಗಲಿ ಯೇಸುವಿನ ನಾಮದಲ್ಲಿ. ನಿನ್ನ ಸುವಾರ್ತೆಯವರಿಗೆ ಉದಯವಾಗಲಿ ಸ್ವಾಮಿ. ಥ್ಯಾಂಕ್ ಯು ಫಾದರ್. ಹೇಗೆ ಲುಬ್ಧಳ ಹೃದಯವನ್ನು ತೆರೆದ ಕರ್ತದ ಸ್ವಾಮಿ ಇವತ್ತು ಕೂಡ ನೀನು ಜೀವಿಸುವಾತನಾಗಿದೆ. ಅದೇ ರೀತಿಯಲ್ಲಿ ನೀನು ಕಾರ್ಯ ಮಾಡತಕ್ಕ ಸ್ತೋತ್ರಪ್ಪ. ನಮ್ಮ ಪಾಸ್ಟರ್ ಅಲೆಕ್ಸ್ಗಾಗಿ ಸ್ತೋತ್ರ, ಅವರ ಕುಟುಂಬಕ್ಕಾಗಿ ಸ್ತೋತ್ರ, ಅವರಿಗೆ ನಂಬಿಡಿಸಲು ನಡೆಸಿ ಕೊಟ್ಟ 2 ಸಭೆ ಎಲ್ಲಿ ಉಡುಪಿ ಮತ್ತು ಮಂಗಳೂರು ಸಭೆಗಳಿಗೆ ಸ್ತೋತ್ರ. ಪ್ರತಿಯೊಂದು 2 ಸಭೆ ಪ್ರತಿಯೊಂದು ನಿನ್ನ ಮಕ್ಕಳಿಗಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಪಾಸ್ಟರ್ ಅಲೆಕ್ಸನ್ ಮೈಂಡಲ್ಲಿ ನೀನು ಉಪಯೋಗಿಸಿ ಸ್ವಾಮಿ. ಇವತ್ತು ಅವರ ಮೂಲಕ ನಮಗೆ ಬೇಕಾದ ಆತ್ಮಿಕ ಮನದಿಂದ ನೀ ನಮ್ಮನ್ನು ತೃಪ್ತಿಗೊಳಿಸಿ ಸ್ವಾಮಿ. ಕರ್ತನ ಒಬ್ಬೊಬ್ಬರು ನಿನ್ನ ವಾಕ್ಯದಿಂದ ಸಂತೈಸಲ್ಪಡಲಿ, ಆಧರಿಸಲ್ಪಡಲಿ ಸ್ವಾಮಿ. ಬಲಗೊಳ್ಳಲಿ, ಅವರಲ್ಲಿ ಪಶ್ಚಾತ್ತಾಪ ಮಾನಸಾಂತರ ಉಂಟಾಗಲಿ, ಅವರು ನಿನ್ನ ಕಡೆಗೆ ತಿರುಗಿಕೊಳ್ಳಲಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಕರ್ತನೇ ನೀನು ಆ ರೀತಿ ಅದ್ಭುತವಾಗಿ ನಡೆಸಿದ ಕೈ ಸ್ತೋತ್ರ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ. ಆಮೆನ್. ಥ್ಯಾಂಕ್ ಯು ಜೀಸಸ್. ಸತ್ಯವೇದ ಪುಸ್ತಕದಲ್ಲಿ ಕೀರ್ತನೆಗಳ ಪುಸ್ತಕ 138ನೇ ಕೀರ್ತನೆ, ಅದರಲ್ಲಿ 2ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದುವುದು. ಸ್ಯಾಮ್ ನಂಬರ್ 138 ವರ್ಸಸ್ 2. ನಿನ್ನ ಪರಿಶುದ್ಧಾಲಯದ ಕಡೆಗೆ ಅಡ್ಡ ಬೀಳುತ್ತೇನೆ. ನಿನ್ನ ಕೃಪೆ ಸತ್ಯತೆ ಇವುಗಳಿಗೋಸ್ಕರ ನಿನ್ನ ನಾಮವನ್ನು ಕೊಂಡಾಡುತ್ತೇನೆ. ವಾಗ್ದಾನವನ್ನು ವಿಶೇಷ ರೀತಿಯಿಂದ ನೆರವೇರಿಸಿ ನಿನ್ನ ನಾಮ ಮಹತ್ತನ್ನು ಹೆಚ್ಚಿಸಿದಿ ಎಂಬುದಾಗಿ. ಇಲ್ಲಿ ಕನ್ನಡದಲ್ಲಿ ಹೀಗೆ ಬರೆಯಲ್ಪಟ್ಟಿದ್ದು, ವಾಗ್ದಾನವನ್ನು ವಿಶೇಷ ರೀತಿಯಿಂದ ನೆರವೇರಿಸಿ ನಿನ್ನ ನಾಮ ಮಹತ್ತನ್ನು ಹೆಚ್ಚಿಸಿದಿ ಎಂಬುದಾಗಿ. ಆದ್ರೆ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಒಂಥರ ಡಿಫರೆಂಟ್. ಯಾರಾದ್ರೂ ಓದ್ಬೋದು. ಇಂಗ್ಲಿಷ್ ನಲ್ಲಿ ಫಾರ್ ಯು ಹ್ಯಾವ್ ಮ್ಯಾಗ್ನಿಫೈಡ್ ಯುವರ್ ವರ್ಡ್ ಅಬೌವ್ ಆಲ್ ಯುವರ್ ನೇಮ್ ಎಂಬುದಾಗಿ ಅಲ್ಲಿ ವಾಕ್ಯ ಇರ್ತದೆ. ಅಂದ್ರೆ ದೇವರು ತನ್ನ ನಾಮಕ್ಕಿಂತ ಸಹ ದೇವರ ವಾಕ್ಯಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ಇವತ್ತು ನಾನು ನಂಬ್ತೇನೆ, ವಾಕ್ಯದಿಂದ ಆಗದ ಕಾರ್ಯ ಒಂದೂ ಇಲ್ಲ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯ. ವಾಕ್ಯಕ್ಕಿಂತ ಮೊದಲು ಎಲ್ಲ ಶಕ್ತಿಗಳು ಅಡ್ಡ ಬೀಳುವಂತದ್ದಾಗಿದೆ. ಹಲ್ಲೆಲೂಯ. ಇಲ್ಲಿ ನಾವು ನೋಡುತ್ತೇವೆ, ದೇವರು ಏನ್ ಮಾಡಿದ್ದಾರೆ ಅಂದ್ರೆ ತನ್ನ ನಾಮಕ್ಕಿಂತ ಸಹ ದೇವರ ವಾಕ್ಯಕ್ಕೆ ಹೆಚ್ಚು ಮಾತನ್ನು ಕೊಟ್ಟಿದ್ದಾರೆ. ಎಷ್ಟು ಜನ ನಂಬ್ತೀರಿ? ನಾನು ನಂಬ್ತೇನೆ ಇವತ್ತು ಕೆಲವೊಂದು ಅದ್ಭುತ ದೇವರು ನಿಮ್ಮ ಜೀವಿತದಲ್ಲಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ವಾಕ್ಯದ ಮೂಲಕ ದೇವರು ಅದ್ಭುತಗಳನ್ನು ಮಾಡುವವನಾಗಿದ್ದಾನೆ. ಹಲ್ಲೆಲೂಯ. ಸತ್ಯವೇದ ಪುಸ್ತಕದಲ್ಲಿ ನಾವು ನೋಡುವುದಾದ್ರೆ ಒಬ್ಬನ ಜೀವಿತ ಬದಲಾಗುವುದು ಯಾವುದರ ಮೂಲಕ? ವಾಕ್ಯದ ಮೂಲಕ. ಒಂದು ಪ್ರೀಸಲ್ ನೋಡಿ, ಇವತ್ತು ನಮ್ಮ ಜೀವಿತವನ್ನು ನೋಡುವುದಾದ್ರೆ ನಮ್ಮ ಜೀವಿತ ಬದಲಾಗಲಿಕ್ಕೆ ಕಾರಣ ದೇವರ ವಾಕ್ಯವಾಗಿದೆ. ಅಲ್ಲಿ ನನ್ನ ಎಷ್ಟು ಜನ ಎಗ್ರಿ ಆಗಿದ್ರು? ಪ್ರೀಸಲ್ ಹಲ್ಲೆಲೂಯ. ಆಮೇಲೆ ಮೊದಲು ನಾವು ನಮಗೆ ವಾಕ್ಯ ಅಂದ್ರೆ ಗೊತ್ತಿಲ್ಲ. ನಾನು ಮದುವೆ ಆಗುವ ತನಕ ವಾಕ್ಯ ಅಂದ್ರೆ ಏನಂತ ಗೊತ್ತಿರಲಿಲ್ಲ. ನನ್ನ ಹೆಂಡತಿ ಹೇಳ್ತಿದ್ರು, ವಾಕ್ಯ ಓದಿ ವಾಕ್ಯ ಓದಿ ವಾಕ್ಯ ಓದಿ ಅಂತ. ನಾನು 23ನೇ ಕೀರ್ತನೆ ಮಾತ್ರ ಓದಿ, ಈಗ ಚಿಕ್ಕ ಕೀರ್ತನೆಲ್ಲ ಅದನ್ನು ಓದಿ ಕ್ಲೋಸ್ ಮಾಡುದು. ವಾಕ್ಯ ಓದಿದೆ ಅಂತ ಹೇಳಿ. ವಾಕ್ಯ ಅಂದ್ರೆ ನನಗೆ ಏನಂತ ಗೊತ್ತಿರಲಿಲ್ಲ. ಅರ್ಥ ಆಗ್ತದೆ ನಿಮಗೆ? ಆಮೇಲೆ ಹಲ್ಲೆಲೂಯ. ನನ್ನ ಜೀವಿತ ಬದಲಾಯಿಸಿದ ದೇವರ ವಾಕ್ಯದ ಮೂಲಕ. ದೇವರು ಏನ್ ಮಾಡ್ತಾರೆ ಗೊತ್ತಿಲ್ಲ, ತನ್ನ ಬಳಿಗೆ ಬರಲಿಕ್ಕೆ ನಮ್ಮ ಜೀವಿತದಲ್ಲಿ ಕೆಲವೊಂದು ಕಷ್ಟಗಳನ್ನು ಕೊಡ್ತಾನೆ. ಅಲ್ಲೇ ಕಷ್ಟ ಬರುವುದು ಒಳ್ಳೆದಕ್ಕೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯ. ಕಷ್ಟ ಬರದಿದ್ರೆ ಯಾರ ಬಳಿಗೆ ಬರುವುದಿಲ್ಲ? ದೇವರ ಬಳಿಗೆ ಬರುವುದಿಲ್ಲ. ಇವತ್ತು ನಾವು ಕಷ್ಟ ಬಂದದ್ರಿಂದ ಇವತ್ತು ದೇವರ ಬಳಿಗೆ ಬಂದದ್ದು. ನಾನು ಬಿಸ್ನೆಸ್ ಮಾಡ್ತಿದ್ದೆ, ಇಂಟರ್ಲಾಕ್ ಮತ್ತು ಇದು ಹಾಲೋ ಬ್ಲಾಕ್ಸ್ ನಾವು ಒಂದು ಫ್ಯಾಕ್ಟ್ರಿ ಇತ್ತು. ಆ ಬಿಸ್ನೆಸ್ ಮಾಡ್ತಿರುವಾಗ ನಮಗೆ ಪ್ರಾಬ್ಲಮ್ಗಳು ಬರ್ತದೆ, ತುಂಬಾ ಪ್ರಾಬ್ಲಮ್ಗಳು ಬರ್ತದೆ. ನನ್ನ ವಿರುದ್ಧ ವಿಚ್ ಕ್ರಾಫ್ಟ್ ಮಾಡಿದ್ರು, ಎಲ್ಲ ಮಾಡಿದ್ರು. ಆಗ ಸಹ ನಾನೇನ್ ಮಾಡಿದೆ, ಆಗ ಕಷ್ಟ ಬರುವಾಗ ಆ ಸಮಯದಲ್ಲಿ ಒಂದು ಸೇವಕರು ನಮ್ಮ ಫ್ಯಾಕ್ಟ್ರಿಗೆ ಬಂದು
ಫ್ಯಾಕ್ಟ್ರಿ ನಾವು CSI ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದೆ. ನಮಗೆ ಖಾಲಿ ಗೀತೆ ಹಿಡ್ಕೊಂಡು ಮಾತ್ರ ಗೊತ್ತು, ಬೈಬಲ್ ಇಟ್ಕೊಂಡು ಗೊತ್ತಿರಲಿಲ್ಲ. ಪ್ರತಿದಿನ ಬೈಬಲ್ ಇಟ್ಕೊಂಡು ನಾವು ಹೋಗ್ತಾ ಇದ್ದೇವೆ. ಹಲ್ಲೆಲೂಯಾ. ಯಾಕೆ ಅಂತ ಹೇಳಿದ್ರೆ ನಾಮಕ್ಕಿಂತ ಸಹ ದೇವರ ವಾಕ್ಯ ಅದು ಉನ್ನತವಾದ ವಾಕ್ಯವಾಗಿದೆ. ಆಮೇಲೆ ಹಲ್ಲೆಲೂಯಾ. ನಾನು ನಂಬ್ತೀನಿ ಇವತ್ತು ಈ ವಾಕ್ಯವೇ ನಿಮ್ಮನ್ನು ಅದ್ಭುತ ಮಾಡಲಿಕ್ಕೆ ಸಾಮರ್ಥ್ಯ ಉಳ್ಳದಾಗಿದೆ. ಹಲ್ಲೆಲೂಯಾ. ಹಾಗೆ ನಾವು ಪ್ರಾಬ್ಲಮ್ ಬಂತು, ಹಾಗೆ ಗೊತ್ತಾಯ್ತು ಇನ್ನು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಅದು ಸಾಲದ ಮೇಲೆ ಸಾಲ ಆಗಿದೆ. ಇಂಥ ಸಂದರ್ಭದಲ್ಲಿ ನಾನೊಂದು ಡಿಸಿಷನ್ ಮಾಡಿದೆ, ಇನ್ನು ಜೀವಿಸುವುದಾದ್ರೆ ನನ್ನ ಕರ್ತನಿಗೆ ಜೀವಿಸ್ತೇನೆ ಎಂಬುದಾಗಿ ನಾನು ತೀರ್ಮಾನ ಮಾಡಿದೆ. ನನ್ನ ಹೆಂಡತಿ ಅಂತ ಹೇಳಿದೆ, ಹೆಂಡತಿ ಸಹ ಒಪ್ಪಿದ್ದು. ನಾವಿಬ್ಬರು ದೇವರ ವಾಕ್ಯಕ್ಕೆ ನಾವು ವಿಧೇಯರಾದೆವು. ನಾವು ದೇವರ ವಾಕ್ಯ ಹೇಳಿದ ಪ್ರಕಾರ ಮುಳುಗಿ ದೀಕ್ಷಾ ಸ್ಥಾನ ತೆಗೆದುಕೊಂಡೆವು. ಈಗ ನಂತರ ಒಂದು ದಿವಸ ನಾನು ಮಲಗಿದ್ದೆ. ನನಗೆ ಹೇಳಿದಲ್ಲಿ 23ನೇ ಕೀರ್ತನೆ ಬಿಟ್ಟು ಬೇರೆ ಕೀರ್ತನೆ ಯಾವುದು ಸಹ ನನಗೆ ಗೊತ್ತಿರಲಿಲ್ಲ. ಆಗಲಿಂದಲೇ ನಾನು ವಾಕ್ಯ ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಬೇರೆ ಯಾವ ವಾಕ್ಯ ನನಗೆ ಗೊತ್ತಿರಲಿಲ್ಲ. ಒಂದು ದಿವಸ ನಾನು ಮಲಗಿರುವಾಗ ಅಲ್ಲಿ ನಾನೊಂದು ವಿಷನ್ ಕಂಡೆ. ವಿಷನ್ ಏನಂತ ಹೇಳಿದ್ರೆ, ನನ್ನ ಸುತ್ತಲೂ ತುಂಬಾ ಮಂದಿ ವೈರಿಗಳು ಸುತ್ತಲೂ ಸರೌಂಡರ್ ಆಗಿದ್ದಾರೆ. ಅವರು ಕಾವಿ ಡ್ರೆಸ್ ಹಾಕಿದ್ದಾರೆ, ಖಾಲಿ ಮೈ ಹಾಕಿದ್ದಾರೆ, ಕೈಯಲ್ಲಿ 2 ಕತ್ತಿಯನ್ನು ಇಟ್ಕೊಂಡು ಬರ್ತಾ ಇದ್ದಾರೆ. ನಾನು ನೋಡ್ತಾ ಇದ್ದೇನೆ, ತುಂಬಾ ಜನ ಇದ್ದಾರೆ, ನಾನೊಬ್ಬನೇ. ನಾನು ನೋಡು ದೇವರ ಹತ್ರ ಕೇಳಿದಾಗ ಪ್ರಶ್ನೆ, ದೇವರೇ ನಾನು ಒಬ್ಬ, ಇಷ್ಟು ಜನ ನನ್ನ ವಿರುದ್ಧ ಬರ್ತಿದ್ದಾರಲ್ಲ ಎಂಬುದಾಗಿ ಹೇಳಿದೆ. ನನ್ನ ಮನಸ್ಸಿನಲ್ಲಿ ಹೇಳಿದೆ, ಇಷ್ಟು ಜನ ಇದ್ದಾರಲ್ಲ ದೇವರೇ ಅಂತ ಹೇಳುವಾಗ ಸಡನ್ ಆಗಿ ನಿಮಗೆ ಇದು ಆಶ್ಚರ್ಯ ಕಾಣಬಹುದು. ದೇವರು ಒಬ್ಬನ ಹೃದಯ ಜೀವಿತವನ್ನು ಬದಲಾಯಿಸಿ ದೇವರ ವಾಕ್ಯದ ಮೂಲಕ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡುವವನಾಗಿದ್ದೇನೆ. ಆ ಸಮಯದಲ್ಲಿ ನನಗೆ ಹೊಟ್ಟೆಯ ಒಳಗಿಂದ ಒಂದು ವರ್ಡ್ ಬಂತು. ಏನಂತ ಹೇಳಿದ್ರೆ, ಚತುರಂಗ ಬಲವು ಯುದ್ಧ ಸನ್ನದ್ಧವಾಗಿ ಬಂದರು, ನೀನಂತೂ ಭರವಸೆದಿದ್ದೀರಿ ಎಂಬುದಾಗಿ. ಹಲ್ಲೆಲೂಯಾ. ನನಗೆ ಆಶ್ಚರ್ಯ, ನನಗೆ ಆ ವಾಕ್ಯ ಎಲ್ಲಿ ಉಂಟಂತ ಸಹ ಗೊತ್ತಿಲ್ಲ, ಮತ್ತೆ ಗೊತ್ತಾಗ್ತದೆ ನನಗೆ. ಆಮೇಲೆ ಹಲ್ಲೆಲೂಯಾ, ನನಗೆ ಆಶ್ಚರ್ಯ. ಹಲ್ಲೆಲೂಯಾ. ಚತುರಂಗ ಬಲವು ಯುದ್ಧ ಸನ್ನದ್ಧವಾಗಿ ಬಂದರು, ನೀನಂತೂ ಭರವಸೆದಿಂದಿರು. ನೋಡಿ, ದೇವರು ನನಗೆ ತೋರಿಸಿದ ಒಂದು ಎನಿಮಿ ಮತ್ತೆ ಈ ವಾಕ್ಯ ಸಹ ನೋಡಿ ಎಷ್ಟೊಂದು ಟ್ಯಾಲಿ ಆಗಿದೆ. ಅರ್ಥ ಆಗ್ತದೆ ನಿಮಗೆ? ಆಮೇಲೆ ದೇವರ ವಾಕ್ಯ ಬಿಟ್ಟು ಬೇರೆ ಮಾತನಾಡುವುದಿಲ್ಲ. ಅಲ್ಲಿ ನಿಮ್ಮ ಜೀವಿತವನ್ನು ರೂಪಿಸುವುದೇ ದೇವರ ವಾಕ್ಯವಾಗಿದೆ. ಈ ವಾಕ್ಯ ಏನ್ ಮಾಡ್ತದೆ ಗೊತ್ತಿಲ್ಲ, ತಿದ್ದುತ್ತದೆ. ಆಮೇಲೆ ಹಲ್ಲೆಲೂಯಾ, ಇದು ಖಂಡಿಸ್ತದೆ, ಗದರಿಸ್ತದೆ. ನೀವು ಬೇಸರ ಮಾಡಬಹುದು. ಈ ವಾಕ್ಯದ ಮುಂದೆ ನಿಮ್ಮನ್ನು ಒಪ್ಪಿಸಿಕೊಡುವಾಗಲೇ ದೇವರು ನಿಮ್ಮನ್ನು ಉನ್ನತಕ್ಕೆ ನಡೆಸುವಂತದ್ದಾಗಿದೆ. ಹಲ್ಲೆಲೂಯಾ. ನೋಡಿ, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆ ಒಂದು ವರ್ಡ್ ಬರುವಾಗ ನನಗೆ ಆಶ್ಚರ್ಯವಾಯಿತು. ಇದೆಂತಪ್ಪ ದೇವರ ವಾಕ್ಯ ನನ್ನಲ್ಲಿ ಬರ್ತಾ ಉಂಟು ಎಂಬುದಾಗಿ. ಸಡನ್ ನನ್ನ ಕಿವಿಯಲ್ಲಿ ಒಂದು ಗಾಳಿ ಬಂದು ಒಂದು ವರ್ಡ್, ರಿಸೀವ್ ದ ಫೈರ್ ಅಂತ ಒಂದು ವರ್ಡ್ ಬಂದ ಕೂಡಲೇ ನಾನು ಆ ಬೆಡ್ಡಿನಿಂದ ಇಷ್ಟೇ ಎತ್ತಲ್ಪಟ್ಟೆ. ನಾನು ಕೆಳಗೆ ನೋಡುವಾಗ ನನ್ನ ಬಾಡಿ ಕಾಣ್ತಾ ಬಿಟ್ಟು, ನನ್ನ ಹೆಂಡತಿ ಮಗಳಲ್ಲಿ ಕಾಣ್ತಾ ಇದ್ದೆ, ನಾನು ಮಾತ್ರ ಮೇಲೆ ಎತ್ತಲ್ಪಟ್ಟಿದ್ದೇನೆ. ಪ್ರಿಯರೇ, ನಾನು ಹೇಳ್ತೇನೆ, ಈ ಬಾಡಿಗೆ ಬೆಲೆ ಇಲ್ಲ, ಈ ಆತ್ಮನಿಗೆ ಮಾತ್ರ ಬೆಲೆ ಇರೋದು. ಹಲ್ಲೆಲೂಯಾ. ಈ ಬಾಡಿ ನಾವು ಸತ್ತ ನಂತರ ನಮ್ಮನ್ನು ಮಣ್ಣಿಗೆ ಹಾಕ್ತದೆ, ಆದ್ರೆ ಈ ಆತ್ಮಕ್ಕೆ ಮರಣ ಇಲ್ಲ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಲ್ಲೆಲೂಯಾ. ಈ ಆತ್ಮ ಈ ಬಾಡಿಯಿಂದ ಹೋದಾಗ ನಾವು ಯಾವುದಕ್ಕೆ ಪ್ರಯೋಜನವಿಲ್ಲದವರಾಗಿರ್ತೇವೆ. ಇವತ್ತು ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈ ಆತ್ಮಕ್ಕೆ ಬೇಕಾದದ್ದು ದೇವರ ವಾಕ್ಯವಾಗಿದೆ. ಹಲ್ಲೆಲೂಯಾ. ನಾನು ನಂಬ್ತೇನೆ ಇವತ್ತು ನಿಮ್ಮನ್ನು ಆ ವಾಕ್ಯವೇ ನಿಮ್ಮನ್ನು ಬೇರ್ಪಡಿಸುವಂತದ್ದಾಗಿದೆ. ಹಲ್ಲೆಲೂಯಾ. ಸ್ವಲ್ಪ ಸಮಯದ ನಂತರ ಆ ಸ್ಪಿರಿಟ್ ನನಗೆ ಬಾಡಿ ಒಳಗೆ ಬಂದು ನಾವೆಲ್ಲರೂ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿದೆವು. ಇದು ನನ್ನ ಜೀವಿತವನ್ನು ಬದಲಾಯಿಸಿದಾಗಿದೆ. ಅಲ್ಲಿ ಎಷ್ಟು ಜನ ನಂಬ್ತಿರುವುದು ದೇವರ ವಾಕ್ಯ ನನ್ನನ್ನು ಬದಲಾಯಿಸ್ತದೆ. ದೇವರ ವಾಕ್ಯ ನಮ್ಮ ಜೀವಿತವನ್ನು ಕಟ್ಟುವಂತದ್ದಾಗಿದೆ. ಪ್ರಿಯರೇ, ಹಲ್ಲೆಲೂಯಾ. ನಾವು ಕೀರ್ತನೆಗಳ ಪುಸ್ತಕ 119ನೇ ಕೀರ್ತನೆ 92ನೇ ವಾಕ್ಯವನ್ನು ಗಮನಿಸುವುದಾದ್ರೆ ಅಲ್ಲಿ ಭಕ್ತರು ಈ ರೀತಿ ಮಾತನಾಡ್ತಾರೆ. 119ನೇ ಕೀರ್ತನೆ 92ನೇ ವಾಕ್ಯ, Psalm 119 verses 92. ಅಲ್ಲಿ ನೋಡಿ, ನಿನ್ನ ಧರ್ಮಶಾಸ್ತ್ರವು ನನಗೆ ಆನಂದಕರವಾಗದಿದ್ದರೆ ನನಗೊದಗಿದ ಆಪತ್ತಿನಲ್ಲಿ ನಾನು ಏನಾಗ್ತಿದ್ದಂತೆ, ಹಾಳಾಗಿ ಹೋಗ್ತಿದ್ದಂತೆ. ನೀವು ಹೇಳ್ಬೇಕಾ, ದೇವರ ವಾಕ್ಯ ಯಾರನ್ನು ಸಹ ಹಾಳು ಮಾಡುವುದಿಲ್ಲ. ದೇವರ ವಾಕ್ಯ ಉನ್ನತಿಗೆ ನಡೆಸುವಂತದ್ದಾಗಿದೆ. ಹಲ್ಲೆಲೂಯಾ. ದೇವರ ವಾಕ್ಯ ನಮ್ಮನ್ನು ಕಟ್ಟುವಂತದ್ದಾಗಿದೆ. ಇವತ್ತು ನಾನು ಹೇಳ್ತೇನೆ, ನೀವು ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡ್ರಿ, ದೇವರು ನಿಮ್ಮನ್ನು ಉನ್ನತಕ್ಕೆ ನಡೆಸ್ತಾನೆ. ಯೇಸು ಸ್ವಾಮಿ ಏನ್ ಹೇಳಿದರು, ಮನುಷ್ಯರು ರೊಟ್ಟಿಯಿಂದ ಮಾತ್ರದಲ್ಲಿ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಟ ಪ್ರತಿಯೊಂದು ಮಾತಿನಿಂದ ಏನಾಗ್ತದೆ, ಬದುಕುತ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಇವತ್ತು ನನಗೆ ನಿನಗೆ ಬೇಕಾದದ್ದು ಯಾವುದು? ದೇವರ ವಾಕ್ಯ. ಹಲ್ಲೆಲೂಯಾ. ಇಲ್ಲಿ ಭಕ್ತರು ಹೇಳ್ತಾರೆ ಏನಂತ ಹೇಳಿದ್ರೆ, ಅಲ್ಲಿ ನಾವು ನೋಡ್ತೇವೆ, ನಿನ್ನ ಧರ್ಮಶಾಸ್ತ್ರವು ನನಗೆ ಆನಂದಕರವಾಗದಿದ್ದರೆ. ಹಾಗಾದ್ರೆ ಧರ್ಮಶಾಸ್ತ್ರ ಏನು ಮಾಡ್ತದೆ? ನಮಗೆ ಆನಂದ ತರ್ತದೆ. ಎಷ್ಟು ಜನ ಆನಂದ ತರ್ತದೆ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮ್ಮ ಆನಂದಕ್ಕೆ ಕಾರಣ ನಮ್ಮ ದೇವರಾಗಿದ್ದಾನೆ. ಎಷ್ಟು ಜನ ನಂಬ್ತಿರುವುದು? ನಾನು ನಂಬ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಜೀವಿತದ ಭಾಗ ನಮ್ಮ ಸ್ವಾಮಿ ಆಗಿದ್ದಾನೆ.
ಅಲ್ಲಿ ನಮಗೆ ಆಧಾರ ದೇವರಾಗಿದ್ದಾನೆ. ಇವತ್ತು ನಾನು ಹೇಳ್ತೇನೆ, ವಾಕ್ಯ ಬಿಟ್ಟು ನೀವು ಎಡಕ್ಕೂ ಬಲಕ್ಕೂ ತಿರುಗಬೇಡ್ರಿ. ದೇವರ ವಾಕ್ಯವೇ ನಿಮ್ಮನ್ನು ಉನ್ನತಿಗೆ ನಡೆಸುವಂತದ್ದಾಗಿದೆ. ದೇವರ ವಾಕ್ಯವೇ ನಮಗೆ ಆನಂದವನ್ನು ಕೊಡುವುದು. ದೇವರ ವಾಕ್ಯವೇ ನಮಗೆ ಸುಕ್ಷೇಮವನ್ನು ಕೊಡುವಂತದ್ದಾಗಿದೆ. ಹಲ್ಲೆಲೂಯ. ಅಲ್ಲಿ ವಾಕ್ಯ ಇರ್ತದೆ, ನಿನ್ನ ಧರ್ಮಶಾಸ್ತ್ರವು ನನಗೆ ಆನಂದಕರವಾಗದಿದ್ದರೆ ನನಗೊದಗಿದ ಆಪತ್ತಿನಲ್ಲಿ ಏನಾಗ್ತಿದ್ದಂತೆ, ಹಾಳಾಗಿ ಹೋಗ್ತಿದ್ದೇವಂತೆ. ಇವತ್ತು ನನಗೆ ವಾಕ್ಯ ಸಿಕ್ಕದಿಲ್ಲದೆ ನಾನು ಸಹ ಹಾಳಾಗಿ ಹೋಗ್ತಿದ್ದೆ. ಇವತ್ತು ನಿಮ್ಮ ಕೈಯಲ್ಲಿ ವಾಕ್ಯ ಇರುವುದರಿಂದ ನಾನು ಹೇಳ್ತೇನೆ, ಇದು ನಿಮಗೆ ಒದಗಿರುವ ಎಲ್ಲ ಆಪತ್ತಿನಿಂದ ಏನ್ ಮಾಡ್ತದೆ, ಈ ವಾಕ್ಯ ಏನಾಗ್ತದೆ, ರಕ್ಷಿಸುವಂತದ್ದಾಗಿದೆ. ಹಲ್ಲೆಲೂಯ. ದಾವೀದನ ಜೀವಿತದಲ್ಲಿ ಅವನು ಅನೇಕ ಯುದ್ಧಗಳನ್ನು ಫೇಸ್ ಮಾಡಿದ. ಅವನು ಎಷ್ಟು ಜನ ಯುದ್ಧವನ್ನು ಫೇಸ್ ಮಾಡ್ತಾ ಇದ್ದಾರೆ. ಯುದ್ಧವನ್ನು ಜಯಿಸಬೇಕಾದ್ರೆ ಏನ್ ಬೇಕು? ವಾಕ್ಯ ಬೇಕು. ವಾಕ್ಯ ಬೇಕು. ದಾವೀದನ ಸೀಕ್ರೆಟ್ ಏನ್ ಗೊತ್ತಿಲ್ಲ, ಅವನು ಎಲ್ಲ ಯುದ್ಧ ಜಯಿಸಲಿಕ್ಕೆ ಕಾರಣ ದೇವರ ವಾಕ್ಯದಿಂದ ಮಾತ್ರ ಸಾಧ್ಯವಾಯಿತು. ಜೀವಿತದಲ್ಲಿ ಸಹ ದೇವರ ವಾಕ್ಯವೇ ನಿಮ್ಮನ್ನು ಜಯಿಸುವಂತೆ ಮಾಡ್ತದೆ. ಅಲ್ಲಿ ಅದಕ್ಕೆ ದೇವರ ವಾಕ್ಯ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವಾಗಿದೆ, ದಾರಿಗೆ ಏನಾಗಿದೆ, ಬೆಳಕಾಗಿದೆ ಎಂಬುದಾಗಿ ಸತ್ಯವೇದ ಹೇಳ್ತದೆ. ದೇವರ ವಾಕ್ಯ ನಿನ್ನ ಜೀವಿತದಲ್ಲಿ ಇರುವುದಾದ್ರೆ ದೇವ ನಿಶ್ಚಯವಾಗಿ ನಿನಗೆ ಬೇಕಾದದನ್ನು ಕೊಡುತ್ತಾನೆ. ಆದ್ರೆ ನನ್ನ ತಂದೆಗೆ ನನಗೆ ಏನು ಬೇಕು ಎಂಬುದಾಗಿ ಗೊತ್ತದೆ, ನಿಮ್ಮ ತಂದೆಗೆ ಏನು ಬೇಕಂತ ಗೊತ್ತುಂಟು. ಬೈಬಲ್ ಹೇಳ್ತದೆ, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನು ನೋಡ್ರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವುಗಳಿಗೆ ಬೇಕಾದದನ್ನು ದೇವರು ಕೊಡ್ತಾನಂತೆ. ಇವತ್ತು ನಿಮಗೆ ಕೊಡದೇ ಇರುವಲ್ಲ, ನಿಮಗೆ ಕೊಡದೇ ಇರುವಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥ ಕೊಡುವುದಾದ್ರೆ ನನ್ನ ದೇವರು ಅದಕ್ಕಿಂತ ಶ್ರೇಷ್ಠವಾದದನ್ನು ಕೊಡ್ಲಿಕ್ಕೆ ಇವತ್ತು ನಮ್ಮ ಮಧ್ಯೆ ಅವನು ಶಕ್ತನಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರ. ಇವತ್ತು ನಾನು ನಂಬ್ತೇನೆ, ದಾವೀದನ ಜೀವಿತದಲ್ಲಿ ಎಲ್ಲ ಬ್ಯಾಟ್ಲ್ ಗೆಲ್ಲಿಕ್ಕೆ ಕಾರಣ ದೇವರ ವಾಕ್ಯವಾಗಿದೆ. ಹಲ್ಲೆಲೂಯಾ. ಈ ವಾಕ್ಯ ನಾನು ನೀನು ಏನ್ ಮಾಡ್ಬೇಕಂತ ಸಹ ಬರೆಯಲ್ಪಟ್ಟಿದೆ. ಆಮೇಲೆ ಅಲ್ಲಿ ದಾವೀದ ಹೇಳ್ತಾನೆ, ಈ ವಾಕ್ಯದ ಮೂಲಕ ನನಗೆ ಗೊತ್ತಾಯ್ತು ನಾನು ಏನ್ ಮಾಡ್ಬೇಕು ಎಂಬುದಾಗಿ. ನೀವು ನೋಡಿ, ಕೀರ್ತನೆಗಳ ಪುಸ್ತಕ 40ನೇ ಕೀರ್ತನೆ 7ನೇ ವಾಕ್ಯ ನೀವು ಗಮನಿಸುವುದಾದ್ರೆ, Psalm 40:7. ನನ್ನ ಕರ್ತವ್ಯವು ಗ್ರಂಥದ ಸುರುಳಿಯಲ್ಲಿ ಬರೆದಿದೆ. ನನ್ನ ಕರ್ತವ್ಯವು ಗ್ರಂಥದ ಸುರುಳಿಯಲ್ಲಿ ಬರೆದಿದೆ. ನನ್ನ ದೇವರೇ, ನನ್ನ ಚಿತ್ತವನ್ನು ಅನುಸರಿಸುವುದು, ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷವು. ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷ. ನಿನ್ನ ಧರ್ಮೋಪದೇಶವು ನನ್ನ ಅಂತರಂಗದಲ್ಲಿದೆ. ನಿನ್ನ ಧರ್ಮೋಪದೇಶವು ನನ್ನ ಅಂತರಂಗದಲ್ಲಿದೆ. ನೋಡಿ, ದಾವೀದನಿಗೆ ಗೊತ್ತಾಯಿತು ದೇವರ ವಾಕ್ಯವನ್ನು ಓದುವಾಗ. ಅವನಿಗೆ ಗೊತ್ತಾಯ್ತು ಏನಂತ ಹೇಳಿದ್ರೆ, ನನ್ನನ್ನು ದೇವರು ಯಾಕೆ ವಾಕ್ಯದಲ್ಲಿ ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರೆ, ದೇವರ ಚಿತ್ತವನ್ನು ನೆರವೇರಿಸಲಿಕ್ಕೆ. ಎಷ್ಟನ್ನ ದೇವರ ಚಿತ್ತವನ್ನು ನೆರವೇರಿಸಲಿಕ್ಕೆ ಬಂದಿದ್ದೀರಿ. ಹಲ್ಲೆಲೂಯಾ. ಇವತ್ತು ದೇವರಿಗೆ ನನ್ನ ಮೇಲೆ ಒಂದು ಉದ್ದೇಶ ಇದೆ, ನಿಮ್ಮ ಮೇಲೆ ದೇವರಿಗೆ ಒಂದು ಉದ್ದೇಶವಿದೆ. ಈ ಉದ್ದೇಶ ನೆರವೇರಬೇಕಾದ್ರೆ ನೀವು ದೇವರ ವಾಕ್ಯವನ್ನು ನೀವು ಓದಿದ್ರೆ ಸಾಕು, ನಿಮ್ಮ ಬಗ್ಗೆ ದೇವರ ಬಗ್ಗೆ ಏನು ಕಾಳಜಿ ಅಂತ ಗೊತ್ತಾಗ್ತದೆ. ಅರ್ಥ ಆಗ್ತದೆ ನಿಮಗೆ. ಹಲ್ಲೆಲೂಯಾ. ದೇವರಿಗೆ ಒಂದು ಉದ್ದೇಶ ಉಂಟು. ದಾವೀದ ಹೇಳ್ತಾ ಇದ್ದಾನೆ, ದೇವರೇ, ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷ. ನಿನ್ನ ಧರ್ಮೋಪದೇಶ ಎಲ್ಲಿಟ್ಟು ನನ್ನ ಅಂತರಂಗದಲ್ಲಿದೆ ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತಾ ಉಂಟು. ಹಲ್ಲೆಲೂಯಾ. ಇವತ್ತು ನೋಡಿ, ಅನೇಕ ಜನರು ದೇವರ ವಾಕ್ಯವನ್ನು ಮಾತನಾಡ್ತಾರೆ. ಯಾಕೆ ಮಾತನಾಡ್ತಾರೆ ಗೊತ್ತಿಲ್ಲ, ಅದ್ಭುತಕ್ಕೋಸ್ಕರ ಮಾತ್ರ ಮಾತನಾಡ್ತಾರೆ. ಹಲ್ಲೆಲೂಯಾ. ಆರೋಗ್ಯಕ್ಕೋಸ್ಕರ ಮಾತನಾಡ್ತಾರೆ. ಹಲ್ಲೆಲೂಯಾ. ಆರೋಗ್ಯ ಬೇಕಿದ್ರೆ ಆರೋಗ್ಯದ ವಾಕ್ಯವನ್ನು ತೆಗೆದು ಮಾತನಾಡ್ತಾರೆ, ಅವರಿಗೆ ಆರೋಗ್ಯವಾಗ್ತದೆ. ಇನ್ನು ಕೆಲವರಿಗೆ ಫಾರಿನ್ಗೆ ಹೋಗ್ಬೇಕಾಗ್ತದೆ, ಫಾರಿನ್ಗೋಸ್ಕರ ಆ ವಾಕ್ಯವನ್ನು ಮಾತನಾಡ್ತಾರೆ, ಫಾರಿನ್ಗೆ ಹೋಗ್ತಾರೆ. ಅರ್ಥ ಆಗ್ತದೆ ನಿಮಗೆ? ಆಮೇಲೆ ಫಾರಿನ್ಗೆ ಹೋದ ಮೇಲೆ ಅವರಿಗೆ ವಾಕ್ಯ ಬೇಡ, ಆರೋಗ್ಯ ಸಿಕ್ಕಿದ ಮೇಲೆ ವಾಕ್ಯ ಬೇಡ. ಹಲ್ಲೆಲೂಯಾ. ಈ ವಾಕ್ಯ ನಮಗೆ ಟೆಂಪರರಿ ಇಲ್ಲ, ಈ ವಾಕ್ಯ ನಮಗೆ ಪರ್ಮನೆಂಟ್ ಆಗಿ ಬೇಕಾಗಿದೆ. ಎಷ್ಟು ಜನ ನಂಬ್ತಿರು? ಹಲ್ಲೆಲೂಯಾ. ಈ ವಾಕ್ಯದ ಮೂಲಕ ನಿನಗೆ ರಕ್ಷಣೆ, ಈ ವಾಕ್ಯದ ಮೂಲಕ ದೇವರು ನಿನಗೆ ಬಿಡುಗಡೆಯನ್ನು ದೇವರಿಟ್ಟಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾಕಂತ ಹೇಳಿದ್ರೆ ದಾವೀದನ ಆಸೆ ನೋಡಿ ಪ್ರಿಯರೇ, ಅವನು ಹೇಳ್ತಾ ಇದ್ದಾನೆ, ನಿನ್ನ ಚಿತ್ತವನ್ನು ನೆರವೇರಿಸಿದೆ ನನ್ನ ಸಂತೋಷವಾಗಿದೆ. ಹಲ್ಲೆಲೂಯಾ. ನಿನ್ನ ವಾಕ್ಯ ನನ್ನ ಒಳಗಿಟ್ಟಿದ್ದೇನೆ. ಹಲ್ಲೆಲೂಯಾ. ಒಳಗೆ ಇಡಬೇಕು, ನಮ್ಮ ಒಳಗೆ ಇಡಬೇಕು. ನಾವು ದೇವರ ವಾಕ್ಯ ನಮ್ಮ ಒಳಗೆ ಇದ್ದರೆ ಸೈತಾನ ನಡುಗುತ್ತಾನೆ. ಹೌದಾ? ಪ್ರೈಸ್ ದಿ ಲಾರ್ಡ್. ಸೈತಾನ ಯಾವಾಗ ನಡುಗುತ್ತಾನೆ? ದೇವರ ವಾಕ್ಯ ಎಲ್ಲಿರ್ಬೇಕು? ನಮ್ಮ ಒಳಗೆ ಇರಬೇಕು. ಅಲ್ಲಿ ಕೆಲವರನ್ನೆಲ್ಲ ನೋಡಿದೆ, ಭೂತ ಎಲ್ಲ ಎಫೆಕ್ಟ್ ಆದವರು ಏನ್ ಮಾಡ್ತಾರೆ ಗೊತ್ತಿಲ್ಲ, ಬೈಬಲ್ ಎಲ್ಲಿ ಇಡ್ತಾರೆ? ತಲೆ ದಿಂಬಿನ ಅಡಿಯಲ್ಲಿ ಇಡ್ತಾರೆ. ಪ್ರೆಸರ್ ತಲೆಯ ದಿಂಬಿನಲ್ಲಿ ಇಟ್ಟರೆ ಏನು ಪ್ರಚನೆ? ಅಲ್ಲಿ ನೀನು ಒಳಗೆ ಇಟ್ಕೊಂಡೆ ಅಷ್ಟೇ, ಒಳಗೆ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ನನ್ನಂತೆ ನೀವು ವಾಕ್ಯವನ್ನು ಓದಬೇಕೆಂಬುದನ್ನು ಅದಕ್ಕೆ ಹೇಳೋದು. ಅಲ್ಲಿ ದಾವೀದನ ಆಸೆ ನೋಡಿ ಪ್ರಿಯರೇ, ಅವನು ದೇವರ ವಾಕ್ಯದ ಬಗ್ಗೆ ಬಹಳ ಆಸಕ್ತನಾಗಿದ್ದ. ಅಲ್ಲಿ ಅವ್ರು ಹೇಳ್ತಾರೆ, ನಿನ್ನ ಆಲಯದಲ್ಲಿ ಕಳೆಯುವ ಒಂದು ದಿನ ಬೇರೆ 1000 ದಿನಗಳಿಗಿಂತ ಎಷ್ಟೋ ಉತ್ತಮವಾಗಿದೆ.
ಆಮೇಲೆ ಅಲ್ಲಿ ಅವನ ಆಸೆ ನೋಡಿ, ದೇವರ ಬಗ್ಗೆ ಆಸೆ ನೋಡಿ. ಅವನು ಹೇಳಿದ್ದು ಮಾತ್ರವಲ್ಲ, ಅವನು ಅದೇ ರೀತಿ ಮಾಡಿದ. ನಿನ್ನ ಚಿತ್ತವನ್ನು ಅನುಸರಿಸದೆ ನನಗೆ ಅದೇ ಭಾಗ್ಯವಾಗಿದೆ, ಅದೇ ನನ್ನ ಜಯವಾಗಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ನಂತರ ಹೇಳ್ತಾನೆ, ದುಷ್ಟರ ಗುಡಾರದಲ್ಲಿ ವಾಸಿಸುವುದಕ್ಕಿಂತ ದೇವರ ಆಲಯದ ಬಾಗಿಲು ಕಾಯುವುದು ಲೇಸಂತೆ. ಬಾಗಿಲು ಅಂದ್ರೆ ಏನು? ಅದರ ಅರ್ಥ ವಾಚ್ಮ್ಯಾನ್ ಆಗಿ ಅಲ್ಲಿ ಸಹ ನಿಲ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದ್ರೆ ನಿನ್ನ ವಾಕ್ಯ ನಾನು ಯಾವಾಗಲೂ ಸಹ ಕಿವಿಯಲ್ಲಿ ಕೇಳಬೇಕು. ಎಷ್ಟು ಜನ ಇವತ್ತು ಆ ವಾಕ್ಯ ಕೇಳಲಿಕ್ಕೆ ಬಂದಿದ್ದೇನೆ? ಹಲ್ಲೆಲೂಯಾ. ನಾನು ಬಲವಾಗಿ ನಂಬ್ತೇನೆ, ಇವತ್ತು ವಾಕ್ಯದ ಮೂಲಕ ನಿಮ್ಮ ಜೀವಿತದ ದೊಡ್ಡ ಕಾರ್ಯ ದೇವರು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ವಾಕ್ಯಕ್ಕೆ ಸೈತಾನ ಹೆದರುವುದು. ಅದಕ್ಕೆ ಹೇಳಿದೆ ಎಫೆಸದಲ್ಲಿ, ನಾವು ವಾಕ್ಯ ಎಂಬ ಕತ್ತಿಯನ್ನು ಹಿಡಿಯಿರಿ ಎಂಬುದಾಗಿ. ನಾವು ವಾಕ್ಯ ನಮಗೆ ಕತ್ತಿಯಾಗಿದೆ, ಸೈತಾನನಿಗೆ ಕತ್ತಿಯಾಗಿದೆ. ಹಲ್ಲೆಲೂಯಾ. ಅವನು ಆ ವಾಕ್ಯದ ಮುಂದೆ ನಿಲ್ಲಲಿಕ್ಕೆ ಆಗುವುದೇ ಇಲ್ಲ. ಯಾಕಂದ್ರೆ ದೇವರ ವಾಕ್ಯ ಅದು ನಮ್ಮನ್ನು ಕಾಪಾಡುವಂತದ್ದಾಗಿದೆ. ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವಂತದ್ದಾಗಿದೆ. ಹಲ್ಲೆಲೂಯಾ. ನಾವು ನೋಡ್ತೇವೆ, ದೇವರ ವಾಕ್ಯದಲ್ಲಿ ನೀವು ನೋಡುವುದಾದ್ರೆ, ನೀವು ಅವನಿಗೆ ಏನಾಗಿದ್ದು? ದೇವರ ವಾಕ್ಯ ಅವನಿಗೆ ಸಂಪತ್ತಾಗಿತ್ತಂತೆ, ದೇವರ ವಾಕ್ಯ ಅವನಿಗೆ ಐಶ್ವರ್ಯವಾಗಿತ್ತಂತೆ. ನೀವು ನೋಡಿ, ಕೀರ್ತನೆಗಳ ಪುಸ್ತಕ 119ನೇ ಕೀರ್ತನೆ 72ನೇ ವಾಕ್ಯ ನೀವು ಗಮನಿಸುವುದಾದ್ರೆ, ಅಲ್ಲಿ ಮಾತಾಡುವ ಶಬ್ದಗಳು ನೋಡಿ. ಅಲ್ಲಿ ನೋಡಿ, ನೀನು ಉಸಿರಿದ ಧರ್ಮಶಾಸ್ತ್ರಗಳು ಸಾವಿರಾರು ಚಿನ್ನ ಬೆಳ್ಳಿಯ ನಾಣ್ಯಗಳಿಗಿಂತಲೂ ನನಗೆ ಅತಿ ಪ್ರಿಯವಾಗಿದೆ. ವಾಕ್ಯಕ್ಕೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತಾ ಇದ್ದಾನೆ. ಇಲ್ಲಿ ಮಾತನಾಡ್ತಿದ್ದಾನೆ, ನಿನ್ನ ನಾಮಗೆಂತ ಸಹ ನಿನ್ನ ವಾಕ್ಯ ನೀನು ಮೇಲಕ್ಕೆ ಎತ್ತಿದೆ ಅಂತ. ಇಲ್ಲಿ ಹೇಳ್ತಾ ಇದ್ದಾನೆ ಅವನ ಜೀವಿತದಲ್ಲಿ, ನೀನು ಉಸಿರಿದ ಧರ್ಮಶಾಸ್ತ್ರವು ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಗಳಿಗಿಂತಲೂ ನನಗೇನಾಗಿದೆ? ಅತಿ ಪ್ರಿಯವಾಗಿದೆ. ಹಲ್ಲೆಲೂಯಾ. ಇವತ್ತು ನಾವು ನೋಡ್ತೇವೆ, ಅನೇಕರು ಹಣದ ಹಿಂದೆ ಹೋಗ್ತಾರೆ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ಹಣದ ಹಿಂದೆ ಹೋಗಿದ್ರೆ ಹಣ ನಿಮ್ಮನ್ನು ಕೈ ಬಿಡಬಹುದು. ಆದರೆ ದೇವರ ಹಿಂದೆ ಹೋಗಿರಿ, ಹಣ ನಿಮ್ಮ ಹಿಂದೆ ಬರುವಾಗ ದೇವರು ಮಾಡ್ತಾನೆ. ಎಷ್ಟು ಜನ ನಂಬ್ತೀರಿ? ನಾನು ನಂಬ್ತೇನೆ. ಹಲ್ಲೆಲೂಯಾ. ನೀವು ದೇವರ ಹಿಂದೆ ಹೋದ್ರೆ ಸಾಕು, ದೇವರು ಎಲ್ಲ ಆಶೀರ್ವಾದ ನಿಮ್ಮ ಹಿಂದೆ ಬರುವಾಗ ಮಾಡ್ತಾನೆ. ಅಲ್ಲಿ ದಾವೀದನ ಹೇಳುವ ಮಾತು ನೋಡ್ರಿ, ಸುಂದರವಾದ ಮಾತು ನಾವು ನೋಡ್ತೇವೆ ಅಂತ ಹೇಳಿದ್ರೆ, ಹಲ್ಲೆಲೂಯಾ, ನೀನು ಉಸಿರಿದ ಧರ್ಮಶಾಸ್ತ್ರವು ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಗಳಿಗಿಂತ ನನಗೇನಾಗಿದೆ? ಅತಿ ಪ್ರಿಯವಾಗಿದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಷ್ಟು ಜನರಿಗೆ ಅತಿ ಪ್ರಿಯವಾಗಿದೆ? ಹಲ್ಲೆಲೂಯಾ. ಇವತ್ತು ನಿಮಗೆ ಅದು ಈ ವಾಕ್ಯ ಪ್ರಿಯವಾದರೆ, ನಾನು ಹೇಳ್ತೇನೆ, ದೇವರಿಗೆ ಸಹ ನಿಮ್ಮಲ್ಲಿ ಪ್ರೀತಿ ಬರ್ತದೆ. ಹಲ್ಲೆಲೂಯಾ. ನನ್ನ ವಾಕ್ಯವನ್ನು ಪ್ರೀತಿಸುವ ಮಕ್ಕಳು ಯಾರಿದ್ದಾರೆ ಎಂಬುದಾಗಿ ಆತನ ಆಕಾಶದಲ್ಲಿ ಬಾಗಿ ನೋಡ್ತಾನೆ. ತನ್ನ ಸಾನ್ನಿಧ್ಯವನ್ನು ಬಯಸುವ ಮಕ್ಕಳು ಯಾರಿದ್ದಾರೆ ಎಂಬುದಾಗಿ ದೇವರು ಆಕಾಶವನ್ನು ಬಾಗಿ ನೋಡ್ತಾ ಇದ್ದಾನೆ. ನೋಡಿ, ದಾವೀದ ಯಾವುದನ್ನು ಪ್ರೀತಿ ಮಾಡಿದ? ದೇವರ ವಾಕ್ಯವನ್ನು ಪ್ರೀತಿ ಮಾಡಿದ. ದಾವೀದ ಯಾರನ್ನು ಪ್ರೀತಿ ಮಾಡಿದ? ದೇವರನ್ನು ಪ್ರೀತಿ ಮಾಡಿದ. ನೋಡಿ, ಅವನು ದೇವರ ಹತ್ರ ಎಲ್ಲಿಯಾದ್ರೂ, ನೀವು ಸತ್ಯವೇದದಲ್ಲಿ ನೋಡಿ, ನನ್ನ ರಾಜ ಮಾಡು ಅಂತ ಹೇಳಿದ ದೇವರ ಹತ್ರ. ಎಲ್ಲಿಯಾದರೂ ದೇವರು ನನ್ನ ರಾಜ ಮಾಡು ಅಂತ ಹೇಳಿದ. ರಾಜ ಮಾಡಂತವನು ಹೇಳಿದ್ದ. ದೇವರನ್ನು ಪ್ರೀತಿಸಿದ, ದೇವರ ವಾಕ್ಯವನ್ನು ಪ್ರೀತಿಸಿದ, ಅವನನ್ನು ದೇವರು ಇಷ್ಟೆಲ್ಲ ಅರಸನಾಗಿ ಮಾಡಿದ. ಇವತ್ತು ನಾನೇ, ನೀನು ದೇವರ ವಾಕ್ಯವನ್ನು ಪ್ರೀತಿಸುವ ವ್ಯಕ್ತಿ ಆಗಿದ್ರೆ, ನೀನು ದೇವರ ವಾಕ್ಯಕ್ಕೆ ಇಂಪಾರ್ಟೆನ್ಸ್ ಕೊಡುವ ವ್ಯಕ್ತಿ ಆಗಿದ್ರೆ, ನಿನ್ನನ್ನು ಸಹ ದಾವೀದನ ಹಾಗೆ ಅಲ್ಲಿ ಉನ್ನತಕ್ಕೆ ಎತ್ತುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದಾವೀದನಿಗೆ ನೋಡಿ, ಚಿಕ್ಕ ಪ್ರಾಯದಲ್ಲಿ ಇರುವಾಗಲೇ ದೇವರ ವಾಕ್ಯದ ಟ್ರೈನಿಂಗ್ ಸಿಕ್ಕಿತು. ಹಲ್ಲೆಲೂಯಾ. ನಾವು ನೋಡ್ತೇವೆ, ಟ್ರೈನಿಂಗ್ ಸಿಗ್ಲಿಕ್ಕೆ ಕಾರಣ ಏನು? ತಂದೆ ತಾಯಿ ಅವನನ್ನು ಏನು ಮಾಡಿದ್ರು? ಹೊರಗಿಟ್ರು. ಅವನ ಸಹೋದರ ಏನು ಮಾಡಿದ್ರು? ಹೊರಗಿಟ್ರು. ಇವತ್ತು ನಾನು ಹೇಳ್ತೇನೆ, ಕೆಲವರು ನಮ್ಮನ್ನು ಹೊರಗಿಡುವುದು ಒಳ್ಳೆಯದಕ್ಕೆ. ಹೊರಗಿಡುವಾಗಲೇ ನಾವು ದೇವರ ವಾಕ್ಯದಲ್ಲಿ ಸ್ಟ್ರಾಂಗ್ ಆಗ್ಲಿಕ್ಕೆ ಹೋಗ್ತಾ ಇದ್ದೇವೆ. ಹಲ್ಲೆಲೂಯಾ. ಇವತ್ತು ಅನೇಕರ ಜೀವಿತದಲ್ಲಿ ಕಷ್ಟಗಳು, ಹೋರಾಟಗಳು ಬರುವಾಗ ವಾಕ್ಯ ಓದಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ವಾಕ್ಯವನ್ನು ಅಂಡರ್ಲೈನ್ ಮಾಡ್ತಾರೆ. ಕೆಲವರು ಯಾಕೆ ಅಂಡರ್ಲೈನ್ ಮಾಡೋದು ಅಂತ ಹೇಳಿದ್ರೆ, ಆ ವಾಕ್ಯ ಅವರ ಜೀವಿತಕ್ಕೆ ಟಚ್ ಆಗಿರ್ತದೆ. ಇವತ್ತು ನಿಮ್ಮ ಜೀವಿತ ಇದೇ ವಾಕ್ಯ 100ಕ್ಕೆ 100 ಟಚ್ ಆಗಿರ್ತದೆ. ಯಾಕಂತ ಹೇಳಿದ್ರೆ, ನಿಮ್ಮ ಬಯಕೆ ದೇವರಾಗಿರಬೇಕು. ಈ ವಾಕ್ಯ ಯಾರಾಗಿದ್ದಾರೆ? ಯೇಸು ಕ್ರಿಸ್ತನೇ ಆಗಿದ್ದಾರೆ. ಯೇಸು ಕ್ರಿಸ್ತನೇ ದೇವರ ವಾಕ್ಯವಾಗಿದ್ದಾರೆ. ಅಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ, ಈ ದೇವರುಗಳ ಅಂದ್ರೆ ಯಾರು ಗೊತ್ತಿಲ್ಲ, ದೇವರ ವಾಕ್ಯ ಒಂದೇ ದೇವರಾಗಿದ್ದಾರಂತೆ. ನೋಡಿ, ಅಂತ ಒಂದು ಲೆವೆಲ್ಗೆ ದೇವರು ನಮ್ಮನ್ನು ಉಪಯೋಗಿಸಲಿಕ್ಕೆ ಕಾರಣ ದೇವರ ವಾಕ್ಯವನ್ನು ನಾವು ಪ್ರೀತಿಸುವಾಗ ಮಾತ್ರ. ನಾನು ಹೇಳಿದ್ರೆ, ದೇವರ ವಾಕ್ಯವನ್ನು ಇವತ್ತು ಪ್ರೀತಿಸಿರಿ. ಹಲ್ಲೆಲೂಯಾ. ಹಣದ ಹಿಂದೆ ಹೋಗೋದು ಬೇಡ, ಲೋಕದ ಹಿಂದೆ ಹೋಗೋದು ಬೇಡ. ಅವರೆಲ್ಲರೂ ನಮ್ಮನ್ನು ಕೈ ಬಿಡ್ತಾರೆ, ಆದರೆ ದೇವರು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ದಾವೀದ ಹೇಳ್ತಾನೆ, ತಂದೆ ತಾಯಿ ನನ್ನನ್ನು ತೊರೆದು ಬಿಟ್ಟರೆ ಯೆಹೋವನು ನನ್ನನ್ನು ಸೇರಿಸುವನು ಎಂಬುದಾಗಿ. ಇವತ್ತು ಎಷ್ಟು ಜನ ನಂಬ್ತೀರಿ? ನನ್ನ ಕರ್ತನು ಸೇರಿಸ್ತಾನೆ. ಹೇಳ್ರಿ, ನನ್ನ ಕರ್ತ ನನ್ನನ್ನು ಸೇರಿಸ್ತಾನೆ. ನನ್ನನ್ನು ಯಾರು ತಿರಸ್ಕಾರ ಮಾಡಿದ್ರು ಸಹ ನನ್ನ ದೇವರ ನನ್ನ ಸಂಗಡ ಇರುವುದರಿಂದ
ದೇವರು ನಿಮ್ಮನ್ನು ಬಾಲವಾಗಿ ಅಲ್ಲ, ದೇವರು ನಿಮ್ಮನ್ನು ಮೇಲನವಾಗಿಟ್ಟಿದ್ದಾನೆ, ಕೆಳಗನಾಗಿ ಇಡುವುದೇ ಇಲ್ಲ. ನಾನು ನಂಬ್ತೇನೆ ದೇವರು ಈ ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ ಮಾಡಿ ಹೋಗ್ತಾ ಇದ್ದಾರೆ. ದಾವೀದ ಹೇಳ್ತಾನೆ 16ನೇ ಕೀರ್ತನೆಯಲ್ಲಿ, ನನ್ನ ಪಾಲು ಪಾನವು ಯೆಹೋವನೇ ಆಗಿದ್ದಾನೆ. ನೋಡಿ ಅವನ ಬಯಕೆ ನೋಡಿ, ದೇವರ ಬಗ್ಗೆ ಬಯಕೆ ನೋಡಿ. ಅಲ್ಲಿ ನನ್ನ ಪಾಲು ಪಾನ ಅಂದ್ರೆ ನನ್ನ ಆಸ್ತಿ ದೇವರು. ಎಷ್ಟು ಜನ ಇವತ್ತು ಆಸ್ತಿಯನ್ನು ದೇವರಾಗಿ ಮಾಡ್ತೇನೆ ಅಲ್ಲಿ. ಅದಕ್ಕೆ ಭೂಲೋಕದಲ್ಲಿ ನೀವು ಗಂಟನ್ನು ಮಾಡಬೇಡ್ರಿ, ಏನ್ ಇರ್ತದದ್ದು? ನುಸಿ ಇರ್ತದಂತೆ. ಪರಲೋಕದಲ್ಲಿ ಗಂಟು ಮಾಡ್ರಿ ಅಂತ. ಪರಲೋಕದ ವಾಕ್ಯ ನಿನ್ನ ಒಳಗಿರುವುದಾದ್ರೆ ದೊಡ್ಡ ಗಂಟು ನಿನ್ನ ಒಳಗಿರುತ್ತ ಅಂತ ಅರ್ಥ. ಹಲ್ಲೆಲೂಯಾ. ನಾನು ನಂಬ್ತೀನಿ ಇವತ್ತು ನಿಮ್ಮ ವಾಕ್ಯವೇ ನಿಮ್ಮ ಜೀವಿತದಲ್ಲಿ ನಿಮ್ಮನ್ನು ಉನ್ನತಿಗೆ ನಡೆಸುವಂತದ್ದಾಗಿದೆ. ದಾವೀದನ ಜೀವಿತದಲ್ಲಿ ಅನೇಕ ಯುದ್ಧಗಳನ್ನು ಜಯಿಸಲಿಕ್ಕೆ ಕಾರಣ ಏನ್ ಹೇಳಿದೆ? ದೇವರ ವಾಕ್ಯವಾಗಿದೆ. ಹಲ್ಲೆಲೂಯಾ. ದೇವರಿಗೆ ಗೊತ್ತುಂಟು ಗೊಲ್ಯಾತನು ದಾವೀದನ ಎದುರು ಬರ್ತಾನೆ ಎಂಬುದಾಗಿ. ಇವತ್ತು ಕೆಲವು ಗೊಲ್ಯಾತ ನಿಮ್ಮ ಎದುರು ಬರ್ತಾನಂತ ಯಾರಿಗೆ ಗೊತ್ತುಂಟು? ದೇವರಿಗೆ ಗೊತ್ತುಂಟು. ಅದಕ್ಕೆ ಇವತ್ತು ಟ್ರೈನಿಂಗ್ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ನಿಮ್ಮನ್ನು ಟ್ರೈನ್ ಮಾಡ್ತಾನೆ, ವಾಕ್ಯದಲ್ಲಿ ಟ್ರೈನ್ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಅವನು ಕಾಡಿನಲ್ಲಿ ಇರುವಾಗ ಅವನಿಗೆ ಟ್ರೈನಿಂಗ್ ಯಾವುದರ ಮೂಲಕ ಸಿಕ್ತು? ಕರಡಿ ಬಂತು, ಸಿಂಹ ಬಂತು. ಅವನೇನು ಮಾಡಿದ? ಅದನ್ನೇನು ಮಾಡಿದ? ಅವನಿಗೆ ಅದು ಹರಿದು ಬಿಸಾಡಿದಂತೆ. ನೋಡಿ, ಕರಡಿಯನ್ನು ಹರಿದು ಬಿಸಾಡುವಷ್ಟು ಶಕ್ತಿ ದೇವರ ವಾಕ್ಯಕ್ಕೆ ಉಂಟು. ಇವತ್ತು ನಾನು ಹೇಳ್ತೇನೆ, ದೇವರು ಇವತ್ತು ನಿಮ್ಮ ವಿರುದ್ಧ ಸಹ ಅನೇಕ ಕರಡಿಗಳು ಬಂದಿರ್ಬೋದು, ಸಿಂಹಗಳು ಬಂದಿರ್ಬೋದು. ಫಸ್ಟ್ ದೇವರು ನಿಮಗೆ ಟ್ರೈನಿಂಗ್ ಕೊಡ್ತಾನೆ. ಯಾಕಂದ್ರೆ ಒಂದು ದೊಡ್ಡ ಗೊಲ್ಯಾತರ ಮುಂದೆ ದೇವರು ನಿಮ್ಮ ನಿಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಹಲ್ಲೆಲೂಯಾ. ಸಾಧಾರಣವಾಗಿ ಚಿಕ್ಕ ಪ್ರಾಯದಲ್ಲಿ ಟ್ರೈನಿಂಗ್ ಇಲ್ಲದೆ ಹೋದ್ರೆ ಆ ಗೊಲ್ಯಾತನ ಮುಂದೆ ನಿಮಗೆ ನಿಲ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ದೇವರು ಕೆಲವೊಂದು ಸಮಯ ನಿಮ್ಮನ್ನು ಟ್ರೈನಿಂಗ್ ನಲ್ಲಿ ಕೊಂಡು ಹೋಗ್ತಾನೆ. ಯಾಕಂದ್ರೆ ದೇವರಿಗೆ ಗೊತ್ತುಂಟು ಗೊಲ್ಯಾತನ ಮುಂದೆ ನೀವು ನಿಲ್ಲಬೇಕು ಎಂಬುದಾಗಿ. ಹಲ್ಲೆಲೂಯಾ. ನೋಡಿ, ಅವನ್ ನೆನೆಸಲಿಲ್ಲ ನಾನು ಗೊಲ್ಯಾತನ ಮುಂದೆ ನಿಲ್ಬೇಕು ಎಂಬುದಾಗಿ. ಅವನಿಗೆ ಗೊತ್ತಿರಲಿಲ್ಲ. ಹಲ್ಲೆಲೂಯಾ. ಒಂದು ಸರ್ತಿ ಅವನು ಮನೆಗೆ ಬಂದ. ಮನೆಗೆ ಬರುವಾಗ ಅವನ ಅಪ್ಪ ಇರ್ತಾರೆ, ಅಣ್ಣಂದಿರಿಗೆ ತಿಂಡಿಡ್ಕೊಂಡು ಹೋಗಿ ಅಂತಾರೆ. ಅವನು ಹೋಗುವಾಗಲೇ ಗೊತ್ತು ಅಲ್ಲಿ ಗೊಲ್ಯಾತನ ನೋಡಿ ಎಲ್ಲ ಹೆದರಿದ್ದಾರೆ. ಹಲ್ಲೆಲೂಯಾ. ಎಲ್ಲ ಹೆದರಿದ್ದಾರೆ. ದಾವೀದ ಹೇಳ್ತಾನೆ, ನನ್ನನ್ನು ಕಳಿಸಿ, ನಾನು ಹೋಗ್ತೇನೆ ಎಂಬುದಾಗಿ. ಎಲ್ಲರೂ ಭಯದಿಂದ ಇದ್ದಾರೆ. ದಾವೀದನಿಗೆ ಭಯವೇ ಇಲ್ಲ. ಯಾಕೆ ಭಯ ಇಲ್ಲ? ಅವರೊಳಗೆ ಏನುಂಟು? ದೇವರ ವಾಕ್ಯ ಉಂಟು. ಇವತ್ತು ನಿನ್ನೊಳಗೆ ದೇವರ ವಾಕ್ಯ ಉಂಟಾದ್ರೆ ನಿನಗೆ ಭಯ ಇರೋದಿಲ್ಲ. ಎಷ್ಟು ಜನ ನಂಬ್ತೀರಿ? ಎಷ್ಟು ಜನ ನಂಬ್ತೀರಿ? ನಾನು ನಂಬ್ತೇನೆ. ಹಲ್ಲೆಲೂಯಾ. ನಿನಗೆ ಭಯ ಎಂಬುದಿರೋದಿಲ್ಲ. ಯಾಕಂದ್ರೆ ನಿನ್ನನ್ನು ಎಬ್ಬಿಸುವ ವಾಕ್ಯ ನಿನ್ನೊಳಗೆ ಉಂಟು. ಹಲ್ಲೆಲೂಯಾ. ನೋಡಿ, ಅಲ್ಲಿ ಗೊಲ್ಯಾತನಿಗೆ ಶಾಕ್, ದಾವೀದನನ್ನು ನೋಡಿ ಶಾಕ್. ದಾವೀದನನ್ನು ನೋಡಿ ಏನು ಹೇಳ್ತಾನೆ? ನೀನು ನನ್ನ ನಾಯಿ ಅಂತ ಎನಿಸಿದ್ಯಾ? ಹಾಗೆ ಹೇಳಿದ. ನೀನೆಂತ ನನ್ನ ನಾಯಿ ಅಂತ ಎನಿಸಿದ್ಯಾ? ಯಾಕಂತ ಹೇಳಿದ್ರ ಅವನು ಏನ್ ಮಾಡ್ತಾನೆ? ಶಿರಸ್ತ್ರಾಣವನ್ನು ಧರಿಸಿಕೊಂಡೆಲ್ಲ ಬರ್ತಾ ಇದ್ದಾನೆ. ಇವ ಏನಿಲ್ಲದೆ ಖಾಲಿ ವಾಕ್ಯವನ್ನು ಇಟ್ಕೊಂಡು ಮೆಲ್ಲ ಹೋಗ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ಅವನ ಹತ್ರ ಎಷ್ಟಿತ್ತು? 5 ಕಲ್ಲಿತ್ತಂತೆ. ಎಷ್ಟು ಕಲ್ಲು? 5 ಕಲ್ಲಿತ್ತಂತೆ. ಹಲ್ಲೆಲೂಯಾ. 5 ಕಲ್ಲು ಅಂದ್ರೆ ಏನು ಸೂಚಿಸ್ತದೆ ಗೊತ್ತಿಲ್ಲ? 5 ಕಲ್ಲು ಏನಂತ ಹೇಳಿದ್ರೆ ನಾವು ನೋಡ್ತೇವೆ ಇಸ್ರೇಲ್ನಲ್ಲಿ ತೋರ ಅಂದ್ರೆ 5 ಕಾಂಡಗಳ ಬಗ್ಗೆ ಬರೆಯಲ್ಪಟ್ಟಿದೆ. ಅಲ್ಲಿ ನಾವು ಆದಿಕಾಂಡ, ಮೋಚನಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶ ಕಾಂಡ, ಯಾಜಕ ಕಾಂಡ, ಇದು 5 ಕಾಂಡಗಳು ಮೋಶೆಯ ಧರ್ಮಶಾಸ್ತ್ರ ಎಂಬುದಾಗಿ ಕರೆಯಲ್ಪಡ್ತಾ ಉಂಟು. ಹಲ್ಲೆಲೂಯಾ. ಹಾಗಾಗಿ ಅವನಿಗೆ ಎಷ್ಟು ಕಲ್ಲನ್ನು ಇಟ್ಕೊಂಡ? 5 ಕಲ್ಲನ್ನು ಇಟ್ಕೊಂಡ. ಇವನ ಹತ್ರ 5 ಕಲ್ಲು ಉಂಟು. ದೇವರ ವಾಕ್ಯ ಕಂಪ್ಲೀಟ್ ಆಗಿ ತೋರ ಇವನ ಕೈಯಲ್ಲಿತ್ತು. ಯಾರ ಎದುರು ಬರ್ಬೇಕಾದ್ರೆ, ಗೊಲ್ಯಾತನ ಎದುರು ಬರ್ಬೇಕಾದ್ರೆ ಅಲ್ಲಿ. ಹಾಗಾಗಿ ಅವನಿಗೆ ಭಯ ಇಲ್ಲ, ದೇವರ ವಾಕ್ಯ ಇತ್ತು. ಆಗ ಅವನು ಕೇಳ್ತಾರೆ, ನನ್ನ ನಾಯಿ ಅಂತ ಎನಿಸಿದ್ಯಾ ಇವನಾಗಿ ಹೇಳುವಾಗ ಅಲ್ಲಿ ನಾವು ನೋಡ್ತೇವೆ ದಾವೀದ ಎಷ್ಟು ಕಲ್ಲನ್ನು ಉಪಯೋಗಿಸಿದ? 1 ಕಲ್ಲನ್ನು ಉಪಯೋಗಿಸಿದ. ಹಲ್ಲೆಲೂಯಾ. ಸೈತಾನನ್ನು ಬಡಿಲಿಕ್ಕೆ 5 ಕಲ್ಲು ಬೇಡ, 1 ವಾಕ್ಯ ಸಾಕು. ಎಷ್ಟು ಜನ ನಂಬ್ತೀರ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ವಾಕ್ಯ ಇರ್ತದೆ. 1 ಕಲ್ಲನ್ನು ತೆಗೆದುಕೊಂಡು ಒಡೆದ ಕೂಡಲೇ ಏನಾಯ್ತು? ಅದು ಅವನ ಹಣೆಗಿದ್ದಾಗಿ ಏನಂತೆ? ಅವನು ಬಿದ್ದು ಬಿಟ್ಟಂತೆ. 1 ಕಲ್ಲು ಅವನ ಹಣೆಗೆ ಬಿತ್ತಂತೆ. ಹಲ್ಲೆಲೂಯಾ. ಇದು ಈಗ ದಾವೀದ ನೋಡಿದ್ರೆ ಅವನಿಗೆ ಚಿಕ್ಕ ಹುಡುಗ, ಅವನಿಗೆ ಎಷ್ಟು ಪವರ್ ಇರ್ಬೋದು, ಎಷ್ಟು ಮಸಲ್ ಪವರ್ ಇರ್ಬೋದು, ನೀವು ಯೋಚಿಸಿ. ಹಾಗಿದ್ರೆ ಆ ಹೊಡೆದ ಶಕ್ತಿ ಯಾವುದರದಾಗಿದ್ದು? ದೇವರ ವಾಕ್ಯದ ಶಕ್ತಿ ಆಗಿತ್ತು. ಇವತ್ತು ನೀವು ವಾಕ್ಯವನ್ನು ಹೇಳ್ರಿ, ಯಾವ ಗೊಲ್ಯಾತ ನಿಮ್ಮ ಮುಂದೆ ನಿಲ್ಲಿಕ್ಕಾಗುವುದಿಲ್ಲ. ನಿಮ್ಮ ಮುಂದೆ ಅಡ್ಡ ಬೀಳುವಾಗಿ ದೇವರು ಮಾಡ್ತಾರೆ. ಅಲ್ಲಿ ನಾನು ನಂಬ್ತೇನೆ ಇವತ್ತು. ಹಲ್ಲೆಲೂಯಾ. ನಿಮಗೆ ಗೊತ್ತಿಲ್ಲದೆ ಕೆಲವೊಂದು ಅನೇಕ ಗೊಲ್ಯಾತನು ನೀವು ಫೇಸ್ ಮಾಡೋದಾದ್ರೆ ಇವತ್ತು ನಿಮ್ಮ ಮುಂದೆ ಅವರು ಬೀಳ್ತಾನೆ ಎಂಬುದಾಗಿ ದೇವರ ಆತ್ಮನೆ ಹೇಳ್ತಿದ್ದಾರೆ. ಹಲ್ಲೆಲೂಯಾ. ಯಾಕೆ ಅಂತ ಹೇಳಿದ್ರೆ ನನ್ನ ದೇವರು ದೊಡ್ಡವನಾಗಿದ್ದಾನೆ. ನನ್ನ ದೇವರು ಯಾರಾಗಿದ್ದಾನೆ? ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರವಾಗಲಿ. ಇವತ್ತು ನಾವು ಹೋಗಬೇಕಾದದ್ದು ಯಾರ ಹಿಂದೆ? ದೇವರ ಹಿಂದೆ ಹೋಗಬೇಕಾಗಿದೆ. ನೀವು ನೋಡ್ರಿ, ಕೀರ್ತನೆಗಳ ಪುಸ್ತಕ 75ನೇ ಕೀರ್ತನೆ 6ನೇ ವಾಕ್ಯ ನೀವು ನೋಡುವುದಾದ್ರೆ
ಕೀರ್ತನೆಗಳ ಪುಸ್ತಕ Psalm 75:6. ಯಾಕಂದರೆ ಉದ್ಧಾರವು ಮೂಢನದಿಂದಾಗಲಿ ಪಡುವಣದಿಂದಾಗಲಿ ಅರಣ್ಯದಿಂದಾಗಲಿ ಬರುವುದಿಲ್ಲ. ದೇವರೇ ನ್ಯಾಯಾಧೀಶರಾಗಿ ಇನ್ನೊಬ್ಬನನ್ನು ಏನ್ ಮಾಡ್ತಾರಂತೆ? ಸ್ಥಾಪಿಸ್ತಾರಂತೆ. ಎಷ್ಟು ಜನ ಈ ವಾಕ್ಯವನ್ನು ನಂಬ್ತೀರಿ? ಹಲ್ಲೆಲೂಯಾ. ಉದ್ಧಾರ ಎಲ್ಲಿಂದ ಬರುವುದಿಲ್ಲ? ಮೂಢನದಿಂದ ಬರುವುದಿಲ್ಲ, ಪಡುವಣದಿಂದ ಬರುವುದಿಲ್ಲ, ಅರಣ್ಯದಿಂದ ಬರುವುದಿಲ್ಲ, ನನ್ನ ದೇವರಿಂದಲೇ ಬರ್ತದೆ. ಹಲ್ಲೆಲೂಯಾ. ಆಮೇಲೆ ದಾವೀದ ಇರುವಾಗ ಇಸ್ರೇಲ್ ರಾಜನಾಗಿದ್ದದ್ದು ಸೌಲ. ಹಲ್ಲೆಲೂಯಾ, ಸೌಲ. ಆಮೇಲೆ ಹಲ್ಲೆಲೂಯಾ. ಆದರೆ ದಾವೀದನು ದೇವರ ವಾಕ್ಯ ಹಿಡಿದುಕೊಂಡದ್ರಿಂದ ದೇವರು ಸೌಲನನ್ನು ತೆಗೆದ, ದಾವೀದನನ್ನು ಆರಿಸಿ ತೆಗೆದುಕೊಂಡ. ಇಲ್ಲಿ ಎಷ್ಟು ಜನ ದಾವೀದರಿದ್ರಿ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾನು ನಂಬ್ತೇನೆ. ಹಲ್ಲೆಲೂಯಾ. ನಿಮ್ಮ ಮುಂದೆ ಎಲ್ಲ ಗೊಲಿಯಾತ ಇವತ್ತು ಅಡ್ಡ ಬೀಳುವ ದಿನವಾಗಿ ದೇವರು ಮಾರ್ಪಡಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ದಾವೀದನಾಗಿ ನಾವು ಹೇಳುವ, ದೇವರೇ ನಿನ್ನ ಹಲ್ಲೆಲೂಯಾ ವಾಕ್ಯ ನನಗೆ ಎಲ್ಲ ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಅದೇನಾಗಿದೆ, ಅದು ಉನ್ನತವಾದದ್ದು ಎಂಬುದಾಗಿ ದೇವರ ವಾಕ್ಯದ ಪ್ರಕಾರ ನಾವು ಹೇಳಬೇಕಾಗಿದೆ. ಹಲ್ಲೆಲೂಯಾ. ನೀವು ಧರ್ಮೋಪದೇಶ ಕಾಂಡ ಪುಸ್ತಕ 11ನೇ ಅಧ್ಯಾಯ 19ನೇ ವಾಕ್ಯ ನೀವು ಗಮನಿಸಿದಾಗ, ಡ್ಯೂಟರಮಿ ಚಾಪ್ಟರ್ 11:19. ನೀವು ಮನೆಯಲ್ಲಿರುವಾಗಲೂ ಪ್ರಯಾಣದಲ್ಲಿರುವಾಗಲೂ ಮಲಗುವಾಗಲೂ ಈಡುವಾಗಲೂ ಇವುಗಳ ವಿಷಯದಲ್ಲಿ ಮಾತನಾಡುತ್ತಾ ನಿಮ್ಮ ಮಕ್ಕಳಿಗೆ ಇವುಗಳನ್ನು ಅಭ್ಯಾಸ ಮಾಡಿಸಬೇಕು. ನಿಮ್ಮ ಮಕ್ಕಳಿಗೆ ಇವುಗಳನ್ನು ಅಭ್ಯಾಸ ಮಾಡಿಸಬೇಕು. ನಿಮ್ಮ ಮನೆ ಬಾಗಿಲಿನ ನಿಲುವು ಪಟ್ಟಿಗಳಲ್ಲಿ ಹೆಬ್ಬಾಗಿಲುಗಳ ಮೇಲೆ ಇವುಗಳನ್ನು ಬರೆಯಬೇಕು. ಇಲ್ಲಿ ನೋಡಿ, ದೇವರ ವಾಕ್ಯವನ್ನು ಏನ್ ಮಾಡ್ಬೇಕಂದ್ರೆ ಮನೆಯಲ್ಲಿಯೂ ಪ್ರಯಾಣದಲ್ಲಿಯೂ ಮಲಗುವಾಗಲೂ ಏಳುವಾಗಲೂ ಇವುಗಳ ವಿಷಯದಲ್ಲಿ ಏನ್ ಮಾಡ್ಬೇಕಂತೆ? ಮಾತಾಡ್ಬೇಕಂತೆ. ಎಷ್ಟು ಜನ ಮಾತನಾಡ್ತೀರಿ? ಅಲ್ಲಿ ಮಾತಾಡಿದ್ರೆ ನೀವು ಬದುಕುತ್ತೀರಿ, ಅಲ್ಲಿ ಮಾತಾಡಿದ್ರೆ ನೀವು ಜೀವಿಸ್ತೀರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ಹೇಳ್ತೇನೆ, ನೀವು ಗಾಡಿಯಲ್ಲಿ ಹೋಗುವಾಗ ಸಹ ಮಾತನಾಡ್ತಾ ಹೋಗಿ. ನಿಮಗೆ ದಾರಿಯ ಮಧ್ಯದಲ್ಲಿ ಏನಿರ್ತದೆ ಅಂತ ನಿಮಗೆ ಗೊತ್ತಿರುವುದಿಲ್ಲ, ಆದ್ರೆ ನೀವು ಮಾತನಾಡಿದ್ರಿಂದ ಬದುಕುತ್ತೀರಿ. ವಾಕ್ಯ ಮಾತಾಡಲಿಕ್ಕೆ ಕೆಲವು ನಾಚಿಕೆ ಪಡಬೇಡ್ರಿ. ವಾಕ್ಯ ಮಾತನಾಡಲಿಕ್ಕೆ ನಾಚಿಕೆ ಪಡಬೇಡ್ರಿ. ದೇವರ ವಿಷಯ ಮಾತನಾಡುವುದರಲ್ಲಿ ನಾಚಿಕೆ ಪಡಬೇಡ್ರಿ. ದೇವರು ನಿಮ್ಮನ್ನು ಹಾನರ್ ಮಾಡ್ತಾನೆ. ಹಲ್ಲೆಲೂಯಾ. ದಾವೀದನು ವಾಕ್ಯ ಮಾತನಾಡಲಿಕ್ಕೆ ಏನ್ ಮಾಡಲಿಲ್ಲ? ನಾಚಿಕೆ ಪಡಲೇ ಇಲ್ಲ. ಹಲ್ಲೆಲೂಯಾ. ಅವನು ಹೇಳ್ತಾನೆ, ನಿನ್ನ ಆಲಯದಲ್ಲಿ ಕಡೆ ಒಂದು ದಿನ ಬೇರೆ 1000 ದಿನಕ್ಕಿಂತ ಅಷ್ಟು ಉತ್ತಮ. ಹಲ್ಲೆಲೂಯಾ. ಅವನು ದೇವರ ಆಲಯದಲ್ಲಿ ಅವನು ಕೆಲಸ ಮಾಡಲಿಕ್ಕೆ ಅವನು ಏನ್ ಮಾಡಿದ? ಭಯಂಕರ ಆಸಕ್ತನಾಗಿಲ್ಲ. ವಾಚ್ಮ್ಯಾನ್ ಆಗಲಿಕ್ಕೆ ಏನಾಗಿದೆ? ಸಿದ್ಧನಾಗಿದ್ದಾರೆ. ದೇವರು ಏನ್ ಮಾಡಿದ್ರು ಗೊತ್ತಾ? ವಾಚ್ಮ್ಯಾನ್ ಅನ್ನೇ ಅರಸನಾಗಿ ದೇವರು ಮಾಡಿದ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ನೀನು ದೇವರ ಬಗ್ಗೆ ಆಸಕ್ತಿ ವಹಿಸುವುದಾದ್ರೆ, ದೇವರ ವಾಕ್ಯದ ಬಗ್ಗೆ ಆಸಕ್ತಿ ವಹಿಸುವುದಾದ್ರೆ, ದೇವರ ಆಲಯದ ವಿಷಯದಲ್ಲಿ ನೀನು ಆಸಕ್ತಿ ವಹಿಸುವುದಾದ್ರೆ, ನಿನ್ನ ಸ್ಥಿತಿಗತಿಗಳನ್ನು ದೇವರು ಬದಲಾಯಿಸ್ತಾರೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ನೀನು ಕೂತ್ಕೊಳ್ಳುವಾಗಲೂ, ಏಳುವಾಗಲೂ, ಹೋಗುವಾಗಲೂ, ಪ್ರಯಾಣ ಮಾಡುವಾಗ ಏನ್ ಮಾಡಬೇಕು? ದೇವರ ವಾಕ್ಯವನ್ನು ನೀನು ಮಾತನಾಡಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಮತ್ತೇನು? ಮನೆಯೊಳಗೆ ಏನು ಬರಿಬೇಕಂತೆ? ವಾಕ್ಯವಾಗಿ ಬರಿಬೇಕಂತೆ. ಎಷ್ಟು ಜನರ ಮನೆಯೊಳಗೆ ವಾಕ್ಯ ಉಂಟು? ಹಲ್ಲೆಲೂಯಾ. ವಾಕ್ಯ ನಿಮ್ಮ ಮನೆಯಲ್ಲಿ ಇದ್ದರೆ ಅದು ನಿಮ್ಮ ಜೀವಿತದಲ್ಲಿ ದೊಡ್ಡ ಆಶೀರ್ವಾದವಾಗ್ತದೆ. ಹಲ್ಲೆಲೂಯಾ. ನಾನು ನಂಬ್ತೀನಿ, ಒಂದು ದೇವರು ನಮ್ಮೊಂದಿಗೆ ಮಾತನಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ವಾಕ್ಯದ ಮೂಲಕ ದೇವರನ್ನು ಬಲಪಡಿಸುವ ದೇವರಾಗಿದ್ದಾನೆ. ಅಬ್ರಹಾಮನ ಜೀವಿತದಲ್ಲಿ ಅವನು ದೇವರನ್ನು ಹಿಂಬಾಲಿಸಿದ. ಹಲ್ಲೆಲೂಯಾ. ದೇವರ ಫೇವರ್ ಅಬ್ರಹಾಮನ ಮೇಲೆ ಬಂತು. ದಾವೀದ ದೇವರ ವಾಕ್ಯವನ್ನು ಪ್ರೀತಿಸಿದ, ದೇವರ ಫೇವರ್ ದಾವೀದನ ಮೇಲೆ ಬಂತು. ಯೋಸೇಫನು ದೇವರನ್ನು ಪ್ರೀತಿಸಿದ, ಯೋಸೇಫನ ಮೇಲೆ ದೇವರ ಫೇವರ್ ಬಂತು. ಇವತ್ತು ನೀನು ದೇವರ ವಾಕ್ಯವನ್ನು ಪ್ರೀತಿಸುವುದಾದ್ರೆ ಅದೇ ಫೇವರ್ ನಿನ್ನ ಮೇಲೆ ದೇವರು ತರುವವನಾಗಿದ್ದಾನೆ. ಅಲ್ಲೇ ನಿನ್ನ ಪರಿಸ್ಥಿತಿಗಳನ್ನು ದೇವರು ಒಂದೊಂದೇ ಬದಲಾಯಿಸುವವನಾಗಿದ್ದಾನೆ. ಯಾಕಂದ್ರೆ ನನ್ನ ದೇವರು ಜೀವಿಸುವ ದೇವರಾಗಿದ್ದಾನೆ. ಅಲ್ಲೇ ಇವತ್ತು ನಾನು ಹೇಳ್ತೇನೆ, ಯಾವ ಪರಿಸ್ಥಿತಿಯಲ್ಲಿದ್ದರೂ ಸಹ ಇವತ್ತು ನೀನು ದೇವರ ವಾಕ್ಯವನ್ನು ಇಟ್ಕೊಳ್ಬೇಕು. ದೇವರ ವಾಕ್ಯ ನಿನ್ನನ್ನು ಉನ್ನತಿಗೆ ನಡೆಸುವಂತದ್ದಾಗಿದೆ. ಹಲ್ಲೆಲೂಯಾ. ನಿಮಗೆ ಗೊತ್ತುಂಟ, ನಾನು ಈ ವಾಕ್ಯ ಹಿಡಿದುಕೊಳ್ಳುವ ಮೊದಲು ನನಗೆ ಸಾಧಾರಣ 30 lakhs ಸಾಲ ಇತ್ತು. ಹಲ್ಲೆಲೂಯಾ. ನಾನು ಹೊರಗೆ ಬರಲಿಕ್ಕೆ ಚಾನ್ಸಸ್ಸೇ ಇರಲಿಲ್ಲ. ಆದರೆ ವಾಕ್ಯ ಹಿಡಿದ ನಿಮಿತ್ತವಾಗಿ ಇವತ್ತು ನಾನು ದೇವರ ಸನ್ನಿಧಾನದಲ್ಲಿ ಸಾಕ್ಷಿ ಇರ್ತೇನೆ. ಎಲ್ಲ ಸಾಲದಿಂದ ದೇವರು ಹೊರಗೆ ಬರುವ ಹಾಗೆ ಮಾಡಿದ. ಹಲ್ಲೆಲೂಯಾ. ಇವತ್ತು ನಿಮ್ಮನ್ನು ಸಹ ಯಾವ ಪರಿಸ್ಥಿತಿಯಲ್ಲಿದ್ರು ಸಹ ದೇವರು ಹೊರಗೆ ತರಲಿಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ನಿಮ್ಮ ಆಸೆ ಏನಾಗಬೇಕು? ದೇವರಾಗಿರಬೇಕು. ನಿಮ್ಮ ಆಸೆ ಏನಾಗಿರ್ಬೇಕು? ದೇವರ ವಾಕ್ಯವಾಗಿರಬೇಕು. ಹಲ್ಲೆಲೂಯಾ. ಇವತ್ತು ನೀವು ಯಾವುದನ್ನು ಪ್ರೀತಿಸ್ತಾ ಇದ್ದೀರಿ?
ದಾವೀದ ಹೇಳಿದ ಹಾಗೆ ಚಿನ್ನ ಬೆಳ್ಳಿ ನಾಣ್ಯಗಳಿಗಿಂತಲೂ ನಿನ್ನ ವಾಕ್ಯವು ನನಗೆ ಪ್ರಿಯವಾಗಿದೆ ಎಂಬುದಾಗಿ ನೀವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀರಾ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತದೆ, ಯೆಹೋಶುವನಿಗೆ ಹೇಳ್ತದೆ, ಯೆಹೋಶುವ ಬಹಳ ದುಃಖದಲ್ಲಿದ್ದ. ಯಾಕಂದ್ರೆ ಮೋಶೆ ಏನಾದ? ಸತ್ತು ಹೋದ. ದೇವರು ವಾಗ್ದಾನ ಮಾಡಿದ್ದಾನೆ, ಎಲ್ಲಿದ್ದ? ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ತಲುಪಿಸ್ತೇನೆ ಅಂತ ದೇವರು ವಾಗ್ದಾನ ಮಾಡಿದ. ಆದರೆ ದಾರಿಯ ಮಧ್ಯದಲ್ಲಿರುವಾಗ ಯಾರೇ ಮೋಶೆ ಸತ್ತು ಹೋದ. ಮೋಶೆ ಸತ್ತು ಹೋದಾಗ ಯೆಹೋಶುವನಿಗೆ ಟೆನ್ಷನ್, ಇನ್ನು ಯಾರಪ್ಪ ನನ್ನ ನಡೆಸ್ತಾರೆ ಎಂಬುದಾಗಿ. ಮೋಶೆ ಹತ್ರ ದೇವರ ವಾಕ್ಯ ಇತ್ತು. ಹಲ್ಲೆಲೂಯಾ. ಸೀನಾಯಿ ಬೆಟ್ಟದಲ್ಲಿ ದೇವರು ಅವನಿಗೆ ವಾಕ್ಯ ಕೊಟ್ಟ. ವಾಕ್ಯದ ಮೂಲಕ ಏನ್ ಮಾಡಿದ? ಅವನು ಅಷ್ಟೇ ತನಕ ಅವನು ವಾಕ್ಯದ ಮೂಲಕ ಅವರು ನಡೆಸಿದ. ಇವತ್ತು ನಾನು ಹೇಳ್ತೇನೆ, ನಿನ್ನ ಹತ್ರ ವಾಕ್ಯ ಇರುವುದಾದ್ರೆ ನೀನು ಅನೇಕರನ್ನು ನಡೆಸಲಿಕ್ಕೆ ದೇವರು ನಿನಗೆ ಕೃಪೆ ಕೊಡ್ತಾನೆ, ಅನೇಕರನ್ನು ಕಟ್ಟಲಿಕ್ಕೆ ದೇವರು ಕೃಪೆ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ನಿನ್ನ ಮೂಲಕವೇ ದೇವರು ಅನೇಕ ರಕ್ಷಣೆಗೆ ತರ್ತಾನೆ. ಅದಕ್ಕೆ ನಮಗೆ ವಾಕ್ಯ ಬೇಕು ಪ್ರಿಯ. ಹಲ್ಲೆಲೂಯಾ. ಮೋಶೆ ಸತ್ತ ಕೂಡಲೇ ಅವನಿಗೆ ಟೆನ್ಷನ್ ಆಯಿತು. ಆಗ ಅವನು ಅಳ್ಳಿಕೆ ಪ್ರಾರಂಭ ಮಾಡಿದ. ಇನ್ಯಾರಪ್ಪ ನನ್ನನ್ನು ಕಾನಾನ್ ದೇಶಕ್ಕೆ ಸೇರಿಸ್ತಾರೆ ಅಂತ ಹೇಳುವಾಗ ದೇವರು ಕೂಡಲೇ ಯೆಹೋಶುವನ ಜೊತೆ ಮಾತನಾಡ್ತಿದ್ದಾನೆ. ಅಲ್ಲಿ ನನಗೆ ಗೊತ್ತುಂಟು ಮೋಶೆ ಸತ್ತ ಅಂತ, ನನ್ನ ಭಕ್ತನಾದ ಮೋಶೆ ಸತ್ತ ಅಂತ ನನಗೆ ಗೊತ್ತುಂಟು. ಆದರೆ ನಾನು ಸಾಯಲಿಲ್ಲ, ನಾನು ಜೀವಂತವಾಗಿದ್ದೇನೆ. ಇವತ್ತು ಕೆಲವರು ನಿಮ್ಮನ್ನು ಬಿಟ್ಟು ಹೋಗಿರಬಹುದು. ಚಿಂತೆ ಮಾಡಬೇಡ್ರಿ, ಕೊರಗಬೇಡ್ರಿ. ದೇವರು ನಿಮ್ಮ ಜೊತೆ ಇದ್ದಾನೆ. ದೇವರು ನಿಮ್ಮ ಜೊತೆ ಇದ್ದೇನೆ. ಎಷ್ಟು ತನಕ ದೇವರ ವಾಕ್ಯ ನಿಮ್ಮ ಒಳಗೆ ಉಂಟು ಅಷ್ಟು ತನಕ ಕರ್ತ ನಿಮ್ಮ ಜೊತೆ ಇರ್ತಾನೆ. ಹಲ್ಲೆಲೂಯಾ. ದೇವರು ಯೆಹೋಶುವನ ಜೊತೆ ಮಾತನಾಡ್ತಿದ್ದಾನೆ ಅಂತ ಹೇಳಿದ್ರೆ ನೀವು ಅದೇ ಯೆಹೋಶುವನ ಪುಸ್ತಕದಲ್ಲಿ 1ನೇ ಅಧ್ಯಾಯ 7ನೇ ವಾಕ್ಯಕ್ಕೆ ಹೋಗುವುದಾದರೆ, ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ, ನೋಡಿ, ನಿನಗೆ ಬೋಧಿಸಿದ ಧರ್ಮೋಪದೇಶಗಳನ್ನು ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು. ಅಂದ್ರೆ ಏನ್ ಮಾಡ್ಬೇಕು? ನಿನ್ನ ಮೈಂಡ್ ಚೇಂಜ್ ಮಾಡಬೇಡ. ಇವತ್ತೊಂದು ತೀರ್ಮಾನದೊಂದಿಗೆ ಹೋಗುವ. ದಾವೀದ ಹೇಗೆ ದೇವರ ವಾಕ್ಯವನ್ನು ಪ್ರೀತಿಸಿದ, ಇವತ್ತು ನಾನು ಸಹ ದೇವರ ವಾಕ್ಯವನ್ನು ಪ್ರೀತಿಸ್ತೇನೆ. ನಾನು ಸಹ ದೇವರ ವಾಕ್ಯವನ್ನು ಕೈಗೊಂಡು ನಡೆಯುತ್ತೇನೆ. ಅಲ್ಲಿ ನಾನು ಅದರಲ್ಲಿ ಸ್ಥಿರಚಿತ್ತನಾಗಿರುತ್ತೇನೆ. ಮತ್ತೆ ಪೂರ್ಣ ಧೈರ್ಯದಿಂದಿರು, ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ನಾನು ಹೇಳ, ನಿಮ್ಮ ಹತ್ರ ವಾಕ್ಯ ಇರುವುದಾದ್ರೆ ನೀವು ಯಾವ ಕಂಟ್ರಿಗೆ ಹೋಗ್ರಿ ಅಲ್ಲಿ ಬ್ಲೆಸ್ ಆಗ್ತೀರಿ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಕರ್ತನ ವಾಕ್ಯ ನಿನ್ನಲ್ಲಿ ಇರುವುದಾದ್ರೆ ಅದು ಯಾವುದೇ ಸ್ಥಳವಾಗಿರಲಿ, ಯಾವುದೇ ಒಂದು ಸಿಚುವೇಶನ್ ಆಗಲಿ, ಆದ್ರಿಂದ ನೀವು ಮೋಹಕವಾಗ್ತಿ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡುವವನಾಗಿದ್ದೇನೆ. ಯಾಕಂತ ಹೇಳಿದ್ರೆ ಮೋಶೆ ಜೊತೆ ಹಲ್ಲೆಲೂಯಾ ದೇವರು ಮಾಡಿದ ಕಾರ್ಯ ಇವತ್ತು ಯೆಹೋಶುವನ ಜೊತೆ ಮಾಡಲಿಕ್ಕೆ ದೇವರು ಇಷ್ಟಪಡುವವನಾಗಿದ್ದಾನೆ. ನಂತರ ವಾಕ್ಯ ಓದ್ರಿ ಪ್ಲೀಸ್ ಬೇಗ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡೆ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುತ್ತಿ, ಕೃತಾರ್ಥನಾಗ್ತಿ. ನೋಡಿ, ಅಲ್ಲಿ ಸಫಲನಾಗುತ್ತಿ, ಕೃತಾರ್ಥನಾಗುತ್ತಿ. ಅದರ ಅರ್ಥ ಏನು ಗೊತ್ತಿಲ್ಲ? ನೀನು ಎಲ್ಲಿ ಹೋದ್ರು ಸಹ ನೀನು ಸಕ್ಸಸ್ ಆಗ್ತಿ. ಎಷ್ಟು ಜನ ಸಕ್ಸಸ್ ಆಗ್ಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ? ಹಲ್ಲೆಲೂಯಾ. ನಿನ್ನ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ತಿ, ನಿನ್ನ ಕೆಲಸದಲ್ಲಿ ಸಕ್ಸಸ್ ಆಗ್ತಿ, ನಿನ್ನ ಜೀವಿತದಲ್ಲಿ ಎಲ್ಲ ವಿಷಯದಲ್ಲಿ ತಡೆಯನ್ನು ದೇವರು ಹೊಡೆದು ಇವತ್ತು ಮಾರ್ಗವನ್ನು ತೆರಲಿಕ್ಕೆ ಹೋಗ್ತಾ ಇದ್ದಾನೆ. ದೇವರ ಮಾತಿನಲ್ಲಿ ನಂಬಿಗಸ್ತನಾಗಿದ್ದಾನೆ. ದೇವರ ಮಾತು ತಪ್ಪುವುದೇ ಇಲ್ಲ. ಅಲ್ಲಿ ಸತ್ಯವೇದ ಹೇಳಿದ ಲೂಕ 1:37, ದೇವರ ಬಾಯಿಂದ ಹೊರಟ ಮಾತು ಏನಾಗುವುದಿಲ್ಲಂತೆ? ನಿಷ್ಫಲವಾಗುವುದೇ ಇಲ್ಲಂತೆ. ಅಲ್ಲಿ ಇವತ್ತು ನಾನು ದೇವರು ನಿಮ್ಮೊಂದಿಗೆ ಮಾತನಾಡ್ತಿದ್ದಾನೆ. ನೀವು ವಾಕ್ಯವನ್ನು ಹೇಳ್ರಿ. ಇವತ್ತು ವಾಕ್ಯವನ್ನು ಪ್ರೀತಿಸಿರಿ. ವಾಕ್ಯ ನಿಮ್ಮ ಜೀವಿತದಲ್ಲಿ ದೊಡ್ಡ ಬ್ಲೆಸ್ಸಿಂಗ್ ಆಗಿ ಬರ್ಲಿಕ್ಕೆ ಹೋಗ್ತಾ ಉಂಟು. ಹಲ್ಲೆಲೂಯಾ. ಸತ್ಯವೇದ ಹೇಳ್ತದೆ ಇನ್ನೊಂದು, ಕೀರ್ತನೆಗಳು 119ನೇ ಕೀರ್ತನೆ 165ನೇ ವಾಕ್ಯ ನೀವು ನೋಡುವುದಾದ್ರೆ, 119ನೇ ಕೀರ್ತನೆ 165ನೇ ವಾಕ್ಯ ನೋಡಿ. ಅಲ್ಲಿ ಬೈಬಲ್ ಇರುತ್ತೆ, ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಏನಂತೆ? ಸಂಪೂರ್ಣ ಸಮಾಧಾನ ಇರ್ತದೆ. ಯಾರಿಗೆ ಸಮಾಧಾನ? ವಾಕ್ಯವನ್ನು ಪ್ರೀತಿಸುವವರಿಗೆ ಸಮಾಧಾನ. ಮತ್ತೆ ಅಂತವರಿಗೆ ವಿಘ್ನಕರವಾದದ್ದು ಯಾವುದು? ಎಷ್ಟು ಜನ ವಾಕ್ಯವನ್ನು ಪ್ರೀತಿಸಿದ್ದೀರಿ? ನಾನು ಹೇಳ್ತೇನೆ, ನಿಮಗೆ ಕೆಟ್ಟದ್ದು ಸಂಭವಿಸುವುದಿಲ್ಲ. ಹೇಳ್ರಿ, ಕೆಟ್ಟದ್ದು ಸಂಭವಿಸುವುದಿಲ್ಲ. ನನ್ನ ಮನೆಯಲ್ಲಿ ಸಮಾಧಾನ. ಹೇಳ್ರಿ, ನನ್ನ ಮನೆಯಲ್ಲಿ ಸಮಾಧಾನ, ನನ್ನ ಕುಟುಂಬದಲ್ಲಿ ಸಮಾಧಾನ, ನನ್ನ ಕೆಲಸದಲ್ಲಿ ಸಮಾಧಾನ, ನನ್ನ ಸೇವೆಯಲ್ಲಿ ಸಮಾಧಾನ. ಆಮೇಲೆ ಹಲ್ಲೆಲೂಯಾ
ಸೈತಾನನಿಗೆ ಇಷ್ಟ ಇಲ್ಲ ನಿನ್ನ ಸಮಾಧಾನ ನೋಡಿ ನಿನಗೆ ತುಂಬಾ ಬಾಣ ಬಿಡ್ತಾನೆ. ಹಲ್ಲೆಲೂಯಾ. ಬಾಣ ಬಿಟ್ರೆ ಅದು ಲಾಸ್ಟ್ ಬಾಣ ಎಲ್ಲಿಗೆ ಹೋಗುದು? ಅವನಿಗೆ ವಾಪಸ್ ಹೋಗ್ತಾರೆ. ಆಮೇಲೆ ಹಲ್ಲೆಲೂಯಾ. ದೇವರಿಗೆ ಗೊತ್ತಿಲ್ಲ, ದೇವರಿಗೆ ನಿನ್ನ ವಾಕ್ಯ ನೀನು ಓದ್ತಾ ಇರುವಾಗ ಗೊತ್ತಾಗ್ತದೆ ದೇವರಿಗೆ ಅವನು ನಿನ್ನ ಮೇಲೆ ಬಾಣ ಬಿಡ್ತಾನೆ ಎಂಬುದಾಗಿ. ಯಾವ ಬಾಣ ನಿನ್ನನ್ನು ಮುಟ್ಲಿಕ್ಕೆ ದೇವರ ಅನುಮತಿ ಕೊಡುವುದಿಲ್ಲ. ಯಾಕೆ ಗೊತ್ತಿಲ್ಲ? ಎಲ್ಲ ಬಾಣ ಯಾರ ಕೈಯಲ್ಲಿಟ್ಟು? ದೇವರ ಕೈಯಲ್ಲಿಟ್ಟು. ಅಲ್ಲಿ ದೇವರು ಎಲ್ಲವನ್ನು ವಾಚ್ ಮಾಡ್ತಿದ್ದಾನೆ, ದುಷ್ಟರನ್ನು ಸಹ ವಾಚ್ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ದುಷ್ಟನಿಂದ ಸಮಾಧಾನ ತೆಗಿಲಿಕ್ಕೆ ಹೋಗುದು, ಆದ್ರೆ ಅವನಿಗೆ ಸಮಾಧಾನ ಹೋಗ್ತಾ ಉಂಟು. ನೀವು ನೋಡ್ರಿ, ಇನ್ನೊಂದು ಏಷ್ಯಾ ಬಂದ ಪ್ರವಾದನ ಗ್ರಂಥ 48:22 ವಾಕ್ಯ ಓದಿ. ಏಷ್ಯಾ 48:22 ಸಮಾಧಾನವೇ ಇಲ್ಲ ಎಂದು ಏನಂತೆ? ದುಷ್ಟನಿಗೆ ಸಮಾಧಾನವೇ ಇಲ್ಲ ಎಂದು ಯೆಹೋವನು ನುಡಿಯುತ್ತಾನೆ. ಯೆಹೋವನು ನುಡಿಯುತ್ತಾನೆ. ದುಷ್ಟನಿಗೆ ಏನಿಲ್ಲಂತೆ? ದುಷ್ಟ ಅಂದ್ರೆ ಯಾರು? ವಾಕ್ಯ ಬೇಡ ಅಂತ ಹೇಳುವ, ಅರ್ಥ ಆಗ್ತದೆ ನಿಮಗೆ? ಆರಾಧನೆ ಬೇಡ ಹೇಳುವ. ಅಲ್ಲಿ ನೋಡಿ, ಅವನಿಗೆ ಸಮಾಧಾನ ಇಲ್ಲಂತೆ. ಇವತ್ತು ನಿನಗೆ ಸಮಾಧಾನ, ದುಷ್ಟನಿಗೆ ಸಮಾಧಾನ ಇಲ್ಲ. ಇವತ್ತು ನಾನು ಯೇಸುವಿನ ನಾಮದಲ್ಲಿ ಪ್ರವಾದನೆ ಹೇಳ್ತಾ ಇದ್ದೇನೆ, ನಿನಗೆ ಯಾವ ಆಪತ್ತು ಸಂಭವಿಸುವುದಿಲ್ಲ. ನಿನಗೆ ನಿನ್ನ ಮನೆಯಲ್ಲಿ ಯಾವ ದುರ್ಘಟನೆ ನಡೆಯುವುದಿಲ್ಲ. ನಿನ್ನ ಕುಟುಂಬದಲ್ಲಿ ಯಾವ ದುರ್ಘಟನೆ ನಡೆಯುವುದಿಲ್ಲ. ದೇವರು ನಿನ್ನನ್ನು ಬ್ಲೆಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ನಿನ್ನ ಕುಟುಂಬ ಬ್ಲೆಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ದಾವೀದ ಅಂತ ನನಗೆ ಅನೇಕ ಮಂದಿ ಶತ್ರುಗಳು, ಏನೇನು ಅನೇಕ ಮಂದಿ ಶತ್ರುಗಳು. ಶತ್ರು ಇರೋದಕ್ಕೆ ದೇವರಿಗೆ ಸ್ತೋತ್ರ ಇದೆ. ಶತ್ರು ಇಲ್ಲದಿದ್ರೆ ನಾನು ಇವತ್ತು ಇಲ್ಲಿ ನಿಲ್ತಿರ್ಲಿಲ್ಲ. ಶತ್ರು ಇಲ್ಲದಿದ್ರೆ ನೀವು ಈ ಪೊಸಿಷನ್ಗೆ ಬರ್ತಿರ್ಲಿಲ್ಲ. ಈ ಪೊಸಿಷನ್ಗೆ ಕಾರಣ ಶತ್ರು ಇದ್ದದ್ರಿಂದ. ಎಷ್ಟೇ ಹೇಳ್ತೀರಿ? ಶತ್ರು ಇದ್ದದಕ್ಕೆ ಸ್ತೋತ್ರ ಇದೆ. ಕೆಲವರು ಹೇಳ್ತಾರೆ ಶತ್ರುವೇ ಬೇಡ ಅಂತ ಹೇಳ್ತಾರೆ. ಶತ್ರು ಇಲ್ಲದಿದ್ರೆ ನಿನ್ನ ಪೊಸಿಷನ್ ಡೌನೇ ಆಗಿರ್ತಾರೆ. ದಾವೀದನಿಗೆ ಅಷ್ಟು ಶತ್ರು ಇದ್ರಿಂದಲೇ ಅವ್ರಿಗೆ ಕಿಂಗ್ ಆದದ್ದು. ಎಷ್ಟೇ ಹೇಳ್ತಾರೆ? ನನಗೆ ಶತ್ರು ಬರಲಿ, ತೊಂದರೆ ಇಲ್ಲ. ಅಲ್ಲಿ ಕೆಲವರು ಹೇಳ್ತಾರೆ ವೈರಿಯ ನನಗೆ ಬೇಡ ಅಂತ ಹೇಳ್ತಾರೆ. ವೈರಿದ್ರೆ ಮಾತ್ರ ಔತಣ, ವೈರಿಲ್ಲದೆ ಔತಣ ಇಲ್ಲ ನಿಮಗೆ. ನಾನು ನಂಬ್ತೇನೆ. ಹಲ್ಲೆಲೂಯಾ. ಅವನ ಮುಂದೆ ಅನೇಕ ಟೇಬಲ್ಗಳನ್ನು ದೇವರು ಪ್ರಿಪೇರ್ ಮಾಡಿದ್ದಾನೆ. ಅನೇಕ ರೀತಿಯ ಸನ್ಮಾನವನ್ನು ದೇವರು ನಿನಗೆ ಇಟ್ಟಿದ್ದಾನೆ. ಅನೇಕ ರೀತಿಯಲ್ಲಿ ದೇವರು ನಿನ್ನನ್ನು ಉನ್ನತಿಗೆ ನಡೆಸಲಿಕ್ಕೆ ಹೋಗ್ತಾ ಇದ್ದಾನೆ. ಯಾರ ಮುಂದೆ? ವೈರಿಯ ಮುಂದೆ. ಯಾರನ್ನ ಸಮಾಧಾನ ಕೆಡಿಸಿದ್ರಲ್ಲ ಅವರ ಮುಂದೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಶತ್ರು ಎನಿಸಿದ ನೀನು ಎಲ್ಲವನ್ನು ಬಿಟ್ಟು ಹೋಗ್ತೀಯ ಅಂತ ಎನಿಸಿದ್ರು. ಶತ್ರುಗೆ ಗೊತ್ತಿಲ್ಲ ನಾನು ಯಾವುದನ್ನು ಹಿಡಿದಿದ್ದೇನೆ ಅಂತ ಗೊತ್ತಿಲ್ಲ. ಹೇಳ್ರಿ, ದೇವರ ವಾಕ್ಯವನ್ನು ನಾನು ಹಿಡಿದಿದ್ದೇನೆ. ಹೇಳ್ರಿ, ದೇವರ ವಾಕ್ಯವನ್ನು ನಾನು ಹಿಡಿದಿದ್ದೇನೆ. ನನಗೆ ಯಾವ ಕೇಡು ಸಂಭವಿಸುವುದಿಲ್ಲ. ಅಲ್ಲಿ ಉಪದ್ರವವು ನನ್ನ ಗುಡಾರದ ಸಮೀಪಕ್ಕೆ ಬರುವುದೇ ಇಲ್ಲ. ಅಲ್ಲಿ ನಾನು ನಂಬ್ತೇನೆ, ವಾಕ್ಯ ಇದ್ರೆ ಯಾವ ದುರಾತ್ಮನು ಬರುವುದೇ ಇಲ್ಲ ನಿಮ್ಮ ಮನೆಗೆ, ನಿಮ್ಮ ಕುಟುಂಬಕ್ಕೆ ಬರುವುದಿಲ್ಲ. ಈ ಕೀರ್ತನೆ 138ನೇ ಕೀರ್ತನೆ ಅವನು ಪ್ರಾರಂಭಿಸುವಾಗ ಅವನು ಏನ್ ಹೇಳ್ತಾರೆ ಗೊತ್ತಿಲ್ಲ? ಯೆಹೋವನೇ ನಿನ್ನನ್ನು ಪೂರ್ಣ ಮನಸ್ಸಿನಿಂದ ಏನ್ ಮಾಡ್ತೇನಂತೆ? ನಿನ್ನನ್ನು ಕೊಂಡಾಡ್ತೇನಂತೆ. ಹಾಗೆ ದೇವರನ್ನು ಹೇಗೆ ಕೊಂಡಾಡ್ಬೇಕು? ಪೂರ್ಣ ಮನಸ್ಸಿನಿಂದ. ಇವತ್ತು ನೀವು ಕಂಪ್ಲೀಟ್ ಆಗಿ ದೇವರಿಗೆ ಸ್ತೋತ್ರ ಹೇಳ್ರಿ. ದಾವೀದನ ಒಂದು ಕ್ಯಾರೆಕ್ಟರ್ ಏನು ಗೊತ್ತಿಲ್ಲ, ಅವನು ಕಂಪ್ಲೀಟ್ ಆಗಿ ದೇವರಿಗೆ ಕೊಟ್ಟ. ಕೆಲವರು 50-50 ದೇವರಿಗೆ ಬೇಡ. ಅಲ್ಲಿ ದೇವರಿಗೆ 100% ನೀವು ಬೇಕು. ಎಷ್ಟೇ ಹೇಳ್ತೀನಿ, ನಾನು 100% ದೇವರಿಗೆ ಒಪ್ಪಿಸಿಕೊಡ್ತೇನೆ. ನನ್ನ ಕೆಲಸವನ್ನು ಒಪ್ಪಿಸ್ತೇನೆ, ನನ್ನ ಬಿಸ್ನೆಸ್ ಅನ್ನು ಒಪ್ಪಿಸ್ತೇನೆ, ನನ್ನ ಕುಟುಂಬ ಜೀವಿತವನ್ನು ದೇವರ ಕೈಗೆ ಕೊಡ್ತಾ ಇದ್ದೇನೆ. ದೇವರೇ ನಡೆಸ್ತಾನೆ. ಅವನು ಹೇಳಿದ ನೋಡಿ, ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಕೊಂಡಾಡ್ತೇನೆ. ನಂತರ ಹೇಳ್ತಾನೆ, ದೇವರುಗಳೆದುರಲ್ಲಿ ನಿನ್ನನ್ನು ಕೀರ್ತಿಸ್ತೇನೆ. ಯಾರೆದುರು? ದೇವರುಗಳೆದುರಲ್ಲಿ ನಿನ್ನನ್ನು ಕೀರ್ತಿಸ್ತೇನೆ. ಹಾಗಾದ್ರೆ ಅನೇಕ ದೇವರುಗಳು ಉಂಟು. ಇವತ್ತು ಅನೇಕ ದೇವರುಗಳಿದ್ದಾರೆ. ಆದಷ್ಟು ಮಂದಿ ದೇವರ ಮಧ್ಯೆ ನನ್ನ ದೇವರು ಸ್ಪೆಷಲ್ ಆಗಿದ್ದಾನೆ. ಎಷ್ಟೆಲ್ಲ ದೇವರು ಸ್ಪೆಷಲ್ ಆಗಿದ್ದಾನೆ. ನಿಮ್ಮ ದೇವರು ಸ್ಪೆಷಲ್ ಆಗಿದ್ದಾನೆ. ದಾವೀದನಿಗೆ ಹೇಳಿಕೊಂಡು, ನನ್ನ ದೇವರು ಸ್ಪೆಷಲ್. ಅಪ್ಪ ಬಿಟ್ಟರು, ಅಮ್ಮ ಬಿಟ್ಟರು, ಎಲ್ಲ ಬಿಟ್ಟರು, ಅದು ನನ್ನ ದೇವರನ್ನೇ ಬಿಡಲಿಲ್ಲ. ನನ್ನ ದೇವರು ಸ್ಪೆಷಲ್ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹೌದು, ಪ್ರೇಸ್. ದಾವೀದನ ಹೆಂಡತಿ ಮೀಕಳು. ದಾವೀದನು ಒಂದು ದಾಸದಾಸಿಯರ ಮಧ್ಯೆ ದೇವರ ಮಂಜೂಷದ ಮುಂದೆ ಕುಣಿಯುವಾಗ ಅವನ ಹೆಂಡತಿಗೆ ಅದೇನಾಗಲಿಲ್ಲ, ಇಷ್ಟ ಆಗಲಿಲ್ಲ. ಅವನೇನು ಹೇಳಿದ್ದು ಗೊತ್ತಿಲ್ಲ? ದಾವೀದನ ನೋಡಿ, ಅರಸನಿಗೆ ಏನಿಲ್ಲ, ಮರ್ಯಾದೆ ಇಲ್ಲ, ಮಾನ ಇಲ್ಲ, ಮರ್ಯಾದೆ ಇಲ್ಲ, ನಿನಗೆ ಬುದ್ಧಿ ಇಲ್ಲ ಅಂತ ಹೇಳುವಾಗ ದಾವೀದ ಏನು ಹೇಳಿದ್ರು ಗೊತ್ತಿಲ್ಲ? ನನ್ನ ದೇವರ ಮುಂದೆ, ಅಲ್ಲೆಲ್ಲಿ ನನ್ನ ದೇವರ ಮುಂದೆ ಯಾವ ಪರಿಸ್ಥಿತಿಯಲ್ಲಿ ನಾನು ಕುಣಿಲಿಕ್ಕೆ ರೆಡಿಯಾಗಿದ್ದೇನೆ. ಅಲ್ಲಿ ಇನ್ನೊಂದು ಅರ್ಥದಲ್ಲಿ ಹೇಳುವುದಾದ್ರೆ, ಮೀಕಳ ಹತ್ರ ಈ ಅರ್ಥದಲ್ಲಿ ದಾವೀದ ಮಾತನಾಡ್ತಿದ್ದಾನೆ. ಏನಂತ ಹೇಳಿದ್ರೆ, ನನ್ನನ್ನು ಅರಸನಾಗಿ ಮಾಡಿದ್ದು ನಿನ್ನ ಅಪ್ಪ ಅಲ್ಲ, ನನ್ನ ಅಪ್ಪ ಅಲ್ಲ, ನಾನು ಆರಾಧಿಸುವ ನನ್ನ ಅಪ್ಪ.
ಹಲ್ಲೆಲೂಯಾ. ಇವತ್ತು ಎಷ್ಟು ಜನ ಹೇಳ್ತೀರಿ, ನನ್ನ ಅಪ್ಪ ನನ್ನನ್ನು ಉನ್ನತಿಗೆ ನಡೆಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ದೇವರುಗಳ ಎದುರಲ್ಲಿ ನಿನ್ನನ್ನು ಕೀರ್ತಿಸ್ತೇನೆ ಎಂಬುದಾಗಿ. ನೀವು 95ನೇ ಕೀರ್ತನೆ ಅದರಲ್ಲಿ 3ನೇ ವಾಕ್ಯ ಓದಿರಿ. 95ನೇ ಕೀರ್ತನೆ 3ನೇ ವಾಕ್ಯ, ಅಲ್ಲಿ ಅವರು ಎಕ್ಸ್ಪ್ಲೇನ್ ಕೊಡ್ತಾರೆ. ನನ್ನ ದೇವರು ಯಾರಂತೆ? ಯೆಹೋವನ ಮಹಾದೇವ. ನನ್ನ ದೇವರು ಯಾರಂತೆ? ಮಹಾದೇವರಂತೆ. ಎಲ್ಲ ದೇವರುಗಳಲ್ಲಿ ಮಹಾರಾಜನಾಗಿದ್ದಾನಂತೆ. ನನ್ನ ದೇವರು ಕಿಂಗ್ ಆಫ್ ಕಿಂಗ್ಸ್. ನನ್ನ ದೇವರು ಕಿಂಗ್ ಆಫ್ ಕಿಂಗ್ಸ್. ಅಲ್ಲಿ ಸುಮ್ಮನೆ ಕಿಂಗ್ ಆಫ್ ಕಿಂಗ್ಸ್ ಅಂತ ಹೇಳಿದ್ರೆ ಎಲ್ಲ ದೇವರುಗಳಲ್ಲಿ ದೇವರು ಮಹಾದೇವರು. ಅಷ್ಟೇ, ನನ್ನ ದೇವರ ವಾಕ್ಯಕ್ಕೆ ಜೀವ ಉಂಟ. ಪ್ರೈಸ್ ಎಷ್ಟು ಜನ ನಂಬ್ತೀನಿ? ಅಲ್ಲೇ ಸತ್ಯ, ಆತನಲ್ಲಿ ಜೀವವಿತ್ತು, ಆ ಜೀವ ಲೋಕಕ್ಕೆ ಬೆಳಕಾಗಿತ್ತು. ಇವತ್ತು ದುಷ್ಟ ಯಾವ್ದಾರು ಇಟ್ಕೊಂಡಿದ್ದಾರೆ? ಬ್ಲ್ಯಾಕ್ ಮ್ಯಾಜಿಕ್, ವಿಚ್ ಕ್ರಾಫ್ಟ್ ಎಲ್ಲ ಮಾಡ್ತಾನೆ. ಹೌದಾ? ಹೋಗ್ತೀರಾ ನೀವು? ಅಲ್ಲೇ ಪ್ರೈಸ್ ಅವರೆಂದ್ರೆ ಯಾವಾಗ ಸೋಲೋದು ಗೊತ್ತುಂಟ? ವಾಕ್ಯ ಇಲ್ಲದಿದ್ರೆ ನಾವು ಸೋಲ್ತೇವೆ, ವಾಕ್ಯ ಅಂದ್ರೆ ಅವನು ಸೋಲ್ತಾನೆ. ಎಷ್ಟು ಜನ ನಂಬ್ತೀರಿ? ನನಗೆ ವಾಕ್ಯ ಉಂಟು, ಹೇಳ್ರಿ ನನಗೆ ವಾಕ್ಯ ಉಂಟು. ಹಲ್ಲೆಲೂಯಾ. ವಾಕ್ಯದ ಮುಂದೆ ಎಲ್ಲಾ ಶಕ್ತಿಗಳಿಗೂ ದಾಟ ಬೀಳ್ತದೆ. ಹಲ್ಲೆಲೂಯಾ. ಇಲ್ಲಿ 138ನೇ ಕೀರ್ತನೆಯಲ್ಲಿ ಅವರು ಹೇಳಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಹಲ್ಲೆಲೂಯಾ, ನಿನ್ನ ನಾಮಕ್ಕಿಂತ ಸಹ ನಿನ್ನ ವಾಕ್ಯವನ್ನು ನೀನು ಮೇಲಾಗಿ ಅಂತ ಪಟ್ಟಿದ್ದೀಯ ಎಂಬುದಾಗಿ. ಇವತ್ತು ನಾನು ನಂಬ್ತೇನೆ, ಅದೇ ವಾಕ್ಯವನ್ನು ಇವತ್ತು ಗಟ್ಟಿಯಾಗಿ ಇಟ್ಕೊಂಡ್ರೆ ಆ ಗಟ್ಟಿಯ ವಾಕ್ಯ ನಿಮ್ಮನ್ನು ಕಟ್ಟುವಂಥದ್ದಾಗಿದೆ, ಆ ವಾಕ್ಯ ನಿಮ್ಮನ್ನು ನಡೆಸುವಂಥದ್ದಾಗಿದೆ. ನಾನು ನಂಬುತ್ತೇನೆ, ಇವತ್ತು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಸಹ ಈ ವಾಕ್ಯವನ್ನು ಹಿಡ್ಕೊಂಡ್ರಿ, ವಾಕ್ಯ ನಿಮ್ಮನ್ನು ತಲೆ ಎತ್ತುವಂತೆ ಮಾಡುತ್ತಾನೆ, ತಲೆ ಎತ್ತುವಂತೆ ಮಾಡ್ತದೆ. ದಾವೀದ 3ನೇ ಕೀರ್ತನೆ ಹೇಳ್ತದೆ, ನೀನು ನನ್ನ ಗೌರವವನ್ನು ಕಾಪಾಡುವವನು, ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನು. ಹಾಗಾದ್ರೆ ಇವತ್ತು ನಿಮ್ಮ ತಲೆ ಎತ್ತಲ್ಪಡುತ್ತದೆ. ಎಷ್ಟು ಜನರಿಗೆ ಎತ್ತಲ್ಪಡ್ತದೆ? ಹೇಳಿ, ಎತ್ತಲ್ಪಡ್ತದೆ. ಎಲ್ಲರೂ ಎನಿಸಿದ್ರೆ ನಿನ್ನ ತಲೆ ತಗ್ಗಿಸಲ್ಪಡ್ತದೆ ಅಂತ. ಇಲ್ಲ ಇಲ್ಲ ಪ್ರಿಯರೇ, ನಿಮ್ಮ ತಲೆ ಎತ್ತಲ್ಪಡ್ತದೆ. ಎಷ್ಟು ಜನ ನಂಬ್ತೀರಿ? ಇದುವರೆಗೆ ನೀನು ತಲೆ ತಗ್ಗಿಸಿದ ವ್ಯಕ್ತಿ ಆಗಿದ್ರೆ ಇನ್ನು ತಲೆ ತಗ್ಗಿಸುವುದೇ ಇಲ್ಲ. ನೀನು ಬೇರೆಯವರ ಮುಂದೆ ತಲೆ ತಗ್ಗಿಸುವುದಿಲ್ಲ. ದೇವರು ನಿನ್ನ ತಲೆಯನ್ನು ಎತ್ತುವಂತೆ ಮಾಡ್ತಾನೆ. ದೇವರು ನಿನ್ನ ತಲೆಯನ್ನು ಎತ್ತುವಂತೆ ಮಾಡ್ತಾನೆ. ಹಲ್ಲೆಲೂಯಾ. ನಂಬ್ತೀರ ಪ್ರಾನ್ಸಿಸ್? ನಿಮ್ಮ ತಲೆಯನ್ನು ದೇವರು ಎತ್ತುವಂತೆ ಮಾಡ್ತಾನೆ. ಹಲ್ಲೆಲೂಯಾ. ಅವರು ಬರುವಾಗ, ಲಾಸ್ಟ್ ಟೈಮ್ ಬರುವಾಗ ಅವರ ಮುಖ ನೋಡ್ಲಿಕ್ಕೆ ಆಗ್ತಿರಲಿಲ್ಲ, ಆದ್ರೆ ಇವತ್ತು ಅವರ ಮುಖದಲ್ಲಿ ಪ್ರಕಾಶ. ಹಲ್ಲೆಲೂಯಾ. ನಾನು ನಂಬ್ತೀನಿ, ವಾಕ್ಯ ಒಬ್ಬನ ಜೀವಿತವನ್ನು ಬದಲಾಯಿಸ್ತಾನೆ. ನನ್ನ ಜೀವಿತವನ್ನು ಬದಲಾಯಿಸಿದ ವಾಕ್ಯ ನಿಮ್ಮ ಜೀವಿತವನ್ನು ಬದಲಾಯಿಸ್ತಾನೆ. ನಾನು ನಂಬ್ತೀನಿ, ಯಾವ ಪರಿಸ್ಥಿತಿ ಇದ್ರೂ ಸಹ ದೇವರು ಕಂಪ್ಲೀಟ್ ಚೇಂಜ್ ಮಾಡ್ತಾರೆ, ಕಂಪ್ಲೀಟ್ ಬದಲು ಮಾಡ್ತಾರೆ. ದೇವರು ಕತ್ತಲೆ ಇರುವಾಗ ಯಾವುದರಿಂದ ಬದಲು ಮಾಡಿದ್ರು? ವಾಕ್ಯದ ಮೂಲಕವೇ ಬದಲು ಮಾಡಿದ್ರು. ಅಲ್ಲಿ ಬರಿದಾಗಿತ್ತಂತೆ, ಎಲ್ಲ ಉಂಟಾದದ್ದು ಯಾವುದರ ಮೂಲಕ? ವಾಕ್ಯದ ಮೂಲಕ. ಇವತ್ತು ನಿಮ್ಮ ಹತ್ರ ಏನಿಲ್ಲವ, ವಾಕ್ಯವನ್ನು ಇಟ್ಕೊಂಡ್ರಿ, ವಾಕ್ಯವನ್ನು ಇಟ್ಕೊಂಡ್ರಿ, ವಾಕ್ಯ ನಿಮ್ಮ ಜೀವಿತವನ್ನು ರೂಪಿಸ್ತದೆ. ಅಲ್ಲಿ ನಾನು ಬಲವಾಗಿ ನಂಬ್ತೇನೆ, ಈ ಧರ್ಮಶಾಸ್ತ್ರ ಯಾರು ಪ್ರೀತಿಸ್ತಾರೆ ಅವರಿಗೆ ಸಮಾಧಾನ. ಇವತ್ತು ನಮ್ಮ ಮನೆಯಲ್ಲಿ ಸಮಾಧಾನ. ಎಷ್ಟು ನಂಬ್ತೀನಿ? ನಮ್ಮ ಮನೆಯಲ್ಲಿ ಸಮಾಧಾನ, ನಮ್ಮ ಮನೆಯಲ್ಲಿ ಸಮಾಧಾನ. ನಮಗೆ ಯಾವುದರದ ಭಯ ಇಲ್ಲ, ಯಾವ ವಿಚ್ಕ್ರಾಫ್ಟದ ಭಯ ಇಲ್ಲ. ಆಮೇಲೆ ಲೋಕದವರೆಲ್ಲ ಯಾರ ಹಿಂದೆ ಹೋಗಿದ್ದಾರೆ? ಲೋಕದ ಹಿಂದೆ ಹೋಗಿದ್ದಾರೆ. ದೇವರು ಅವರ ದೇವರುಗಳ ಹಿಂದೆ ಹೋಗ್ತಾ ಇದ್ದಾರೆ. ನಾವು ಅವರ ದೇವರುಗಳ ಹಿಂದೆ ಹೋಗುವುದಿಲ್ಲ, ನಮ್ಮ ದೇವರುಗಳ ಹಿಂದೆ ಹೋಗ್ತಾರೆ. ಇವತ್ತು ನನ್ನ ಮನೆಯಲ್ಲಿ ಇವತ್ತು ತನಕ ಸಮಾಧಾನ ದೇವರ ವಾಕ್ಯದ ಮೂಲಕ. ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಯಾವಾಗಲೂ ಸಮಾಧಾನ. ಇವತ್ತು ನಿಮ್ಮ ಮನೆಯಲ್ಲಿ ಅಸಮಾಧಾನ ಬರಲಿಲ್ಲವ, ಇವತ್ತು ನೀವು ಸಮಾಧಾನದಲ್ಲಿದ್ದ ಕಾರಣ ಇದು ದೇವರ ವಾಕ್ಯ. ಬೇರೆಯವರನ್ನು ಹುಚ್ಚರಾಗಬೇಕಾಗಿತ್ತು. ನಾನು ಯಾವಾಗ ಹೇಳಿದ್ರು ನಾನು ಹುಚ್ಚರಾಗಬೇಕಿತ್ತು, ಆದರೆ ಈ ದೇವರ ವಾಕ್ಯ ಇದ್ದರಿಂದ ಇವತ್ತು ಅಲ್ಲಿ ನಾನು ದೇವರನ್ನು ಪ್ರೀತಿಸಿದ್ರಿಂದ ನನ್ನ ಸ್ಥಿತಿಗಳನ್ನು ದೇವರು ಬದಲಾಯಿಸಿಲ್ಲ. ಹಲ್ಲೆಲೂಯಾ. ನನ್ನ ನೋಡಿಕೆ ಆಶ್ಚರ್ಯ ಪಡ್ತಾರೆ. ಹಲ್ಲೆಲೂಯಾ. ಇದೇ ವ್ಯಕ್ತಿಯ ಎಂಬುದಾಗಿ ನೋಡ್ತಾ ಇದ್ದಾರೆ. ಕಾರಣ ನನ್ನ ದೇವರು ನನ್ನ ಜೀವಿತವನ್ನು ಬದಲಾಯಿಸಿದ್ದಾರೆ. ಇವತ್ತು ನಿಮ್ಮ ಜೀವಿತ ಬದಲಾಗಬೇಕಾ? ದೇವರ ವಾಕ್ಯವನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ. ದೇವರ ವಾಕ್ಯ ನಿಮ್ಮನ್ನು ರೂಪಿಸ್ತದೆ. ಹಲ್ಲೆಲೂಯಾ. ದಾವೀದ ಹೇಳಿದ ಹಾಗೆ ನಿನ್ನ ಚಿತ್ತವನ್ನು ಅನುಸರಿಸದೆ ನನ್ನ ಧ್ಯೇಯವಾಗಿದೆ ಎಂಬುದಾಗಿ. ಅಲ್ಲಿ ದಾವೀದ ಹೇಳ್ತಾರೆ ಏನಂತ ಹೇಳಿದ್ರೆ, ಅಲ್ಲಿ ನಿನ್ನ ಆಲಯದಲ್ಲಿ ಕಳೆಯುವ ಒಂದು ದಿನ ಬೇರೆ ಸಹಸ್ರ ದಿನಕ್ಕಿಂತ ಎಷ್ಟೋ ಉತ್ತಮವಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ದಾವೀದನ ಆಸೆ, ಯಾವಾಗ ನಿನ್ನ ಆಲಯದ ಬಳಿಗೆ ನಾನು ಬರ್ತೇನೆ. ಅಲ್ಲಿ ಇವತ್ತು ಒಂದು ವಾರ ನಿಮಗೆ ರೆಸ್ಟ್ ಇರುವಾಗ, ನೆಕ್ಸ್ಟ್ ಭಾನುವಾರ ಬರುವ ತನಕ ನಿಮಗೆ ಆಸೆ ಇರಬೇಕು. ದೇವರು ಇವತ್ತು ನನ್ನೊಂದಿಗೆ ಮಾತನಾಡ್ತಾನೆ, ಅದಕ್ಕೆ ಸ್ತೋತ್ರ ಎಂಬುದಾಗಿ ಹೇಳ್ರಿ. ಇವತ್ತು ನಿಮ್ಮನ್ನು ರೂಪಿಸುವುದು, ಕಟ್ಟುವುದು ದೇವರೇ ಆಗಿದ್ದಾನೆ. ಇವತ್ತು ನಾನು ನಂಬ್ತೇನೆ, ಕೆಲವು ಸಲ ದೇವರು ನಮಗೆ ಆಗದ ವಿಷಯ ಮಾತನಾಡ್ತಾನೆ. ಆಗ ನಾವು ಏನ್ ಮಾಡ್ಬೇಕು? ಹಿಂಜಾರಬಾರದು, ದೇವರಿಗೆ ಒಪ್ಪಿಸಿಕೊಡ್ಬೇಕು. ದೇವರಿಗೆ ನನ್ನ ಸ್ವಭಾವದಲ್ಲಿ ವ್ಯತ್ಯಾಸ ಇದ್ರೆ ದೇವರಿಗೆ ಇವತ್ತು ನಾನು ಒಪ್ಪಿಸಿಕೊಟ್ಟರೆ ನನ್ನನ್ನು ಬದಲಾಯಿಸು, ನನ್ನನ್ನು ಬದಲಾಯಿಸಿ ಎಂಬುದಾಗಿ ಹೇಳುವಾಗ ನಾನು ಹೇಳ್ತೇನೆ,
ಈ ವಾಕ್ಯ ನಿಮ್ಮನ್ನು ಬದಲಾಯಿಸ್ತದೆ. ಈ ವಾಕ್ಯ ಬದಲಾಯಿಸ್ತದೆ. ಅಲ್ಲಿ ಒಂದು ಡಾಕ್ಟರ್ ಒಂದು ಸರ್ಜರಿ ಮಾಡೋದು ಯಾಕೆ? ಅಲ್ಲಿ ಚೂರು ಇಟ್ಕೊಂಡು ಯಾಕೆ ಕೊಯ್ಯೋದು? ಯಾಕಂದ್ರೆ ಅವನಿಗೆ ಹೀಲ್ ಆಗ್ಬೇಕು ಎಂಬುದಾಗಿ. ಒಂದು ಹೀಲ್ ಆಗ್ಬೇಕಂದ್ರೆ ಅವನು ಸರ್ಜರಿ ಮಾಡಿದ್ರೆ ಹಾರ್ಟ್ ಎಲ್ಲ ಆಪರೇಷನ್ ಮಾಡಲಿಕ್ಕೆ ಸಾಧ್ಯ, ಆಗ ಅವನು ಹೀಲ್ ಆಗ್ತಾನೆ. ಅದೇ ರೀತಿ ಈ ವಾಕ್ಯ ಸಹ ಹಾಗೆ ನಿನ್ನನ್ನು ಹೀಲ್ ಮಾಡಲಿಕ್ಕೆ ದೇವರು ಸಿದ್ಧನಾಗ್ತಾನೆ. ನೀನು ಒಪ್ಪಿಸಿಕೊಟ್ರೆ ಸಾಕು. ಹೇಗೆ ಸರ್ಜನಿಗೆ ಒಪ್ಪಿಸಿಕೊಟ್ಟಿಯಲ್ಲ, ಹಾಗೆ ವಾಕ್ಯದ ಮುಂದೆ ನಿನ್ನನ್ನು ಒಪ್ಪಿಸಿಕೊಡುವುದಾದರೆ ನಿನ್ನನ್ನು ದೇವರು ಸೌಖ್ಯಪಡಿಸ್ತಾನೆ. ನಿನ್ನನ್ನು ದೇವರು ಸೌಖ್ಯಪಡಿಸ್ತಾನೆ. ದೇವರ ವಾಕ್ಯದಿಂದ ಆಗಿದ ಕಾರ್ಯ ಅವನಿನ ಪ್ರಿಯರೇ. ಅಲ್ಲಿ ಕೊನೆಯದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಒಂದು ಸಹೋದರಿ ಇದ್ದಂತೆ, ಅವಳ ಮೈಯಲ್ಲೆಲ್ಲ ರೆಡ್ ಪ್ಯಾಚಸ್ ಬಂದಿದ್ದಂತೆ. ಈ ರೆಡ್ ಪ್ಯಾಚಸ್ಗೋಸ್ಕರ ಅವಳು ಅನೇಕ ಡಾಕ್ಟರ್ ಹತ್ರ ಹೋದಂತೆ. ಅವಳು ಎಲ್ಲಿ ಹೋದ್ರು ಸಹ ಡಾಕ್ಟರ್ ಗುಣಪಡಿಸಲಿಕ್ಕೆ ಆಗಲಿಲ್ಲ. ಆಗ ಒಂದು ಸಭೆಗೆ ಬಂದಿರಂತೆ. ಸಭೆಗೆ ಬರುವಾಗ ಅಲ್ಲಿ ಮಾಸ್ಟರ್ ಹೇಳಿದ್ರಂತೆ, ವಾಕ್ಯದಿಂದ ನಿನ್ನ ರೋಗ ಸೌಖ್ಯವಾಗ್ತದೆ ಎಂಬುದಾಗಿ ಹೇಳಿ ಯೆಶಾಯ 53ನೇ ಅಧ್ಯಾಯ ಅದರಲ್ಲಿ 5ನೇ ವಾಕ್ಯವನ್ನು ನೀನು ಪ್ರತಿನಿತ್ಯ ಮಾತನಾಡು, ನಿನ್ನ ರೋಗಕ್ಕೆ ಅದು ಗುಣವಾಗುತ್ತದೆ ಎಂಬುದಾಗಿ ಹೇಳಿದ್ರಂತೆ. ಹಲ್ಲೆಲೂಯ. ಇವಳು ಏನು ಮಾಡಿದಂತೆ, ಯೆಶಾಯ 53:5ನೇ ವಾಕ್ಯ ಅವಳು ಬಾಯ್ಪಾಠ ಮಾಡಿ ಮಾತನಾಡಲಿಕ್ಕೆ ಶುರು ಮಾಡಿದಂತೆ. ಹಲ್ಲೆಲೂಯ. ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಆತನು ಅನುಭವಿಸಿದ್ದಾನೆ, ಆತನ ವಾಸುವಿನಿಂದ ನನ್ನ ರೋಗ ಗುಣವಾಗಿದೆ ಎಂಬುದಾಗಿ ಇದನ್ನು ಮಾತನಾಡ್ತಾ ಇದ್ದಂತೆ 3 ತಿಂಗಳು ಮಾತನಾಡಿದಂತೆ. ಅಲ್ಲಿ ಬಿಡದೆ 3 ತಿಂಗಳು ಮಾತನಾಡಿದ. 3 ತಿಂಗಳಾಗುವಾಗ ಅವಳ ರೆಡ್ ಪ್ಯಾಚಸ್ ಅದು ಕಂಪ್ಲೀಟ್ ಹೀಲ್ ಆಗಿರ್ತದೆ. ಅಲ್ಲಿ ವಾಕ್ಯವನ್ನು ಒಮ್ಮೆ ಮಾತ್ರ ಇಟ್ಕೊಳ್ಬೇಡ್ರಿ. ಈ ವಾಕ್ಯ ಯಾವಾಗಲೂ ನಿಮ್ಮ ಬಾಯಲ್ಲಿ, ಯಾವಾಗಲೂ ಬಾಯಲ್ಲಿ ಬೇಸರ ಪಡಬೇಡ್ರಿ. ವಾಕ್ಯ ಎಷ್ಟು ಮಾತನಾಡ್ತೀರಿ ಅಷ್ಟು ಕಾರ್ಯ ದೇವರು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಒಂದು ದಿವಸ ಮಾತನಾಡುವ ವಾಕ್ಯ ಅಲ್ಲ. ಅನೇಕರು ಅದ್ಭುತಕ್ಕೋಸ್ಕರ ಒಂದು ದಿವಸ ಮಾತನಾಡ್ತಾರೆ, ಮತ್ತೆ ಏನಾಗ್ತದೆ, ಮತ್ತೆ ಮಾತನಾಡುವುದೇ ಇಲ್ಲ. ಅಲ್ಲಿ ಇವತ್ತು ಕೆಲವರ ಜೀವಿತದಲ್ಲಿ ಅದ್ಭುತ ನಡೆಯುತ್ತದೆ, ಆದರೆ ಅದ್ಭುತ ಅದು ಕಂಟಿನ್ಯೂ ಆಗಿ ಇಡುವುದಿಲ್ಲ. ಯಾಕೆ ಗೊತ್ತಿಲ್ಲ? ಅವರು ವಾಕ್ಯದಲ್ಲಿ ಇಲ್ಲದ ಕಾರಣ. ನೀನು ವಾಕ್ಯದಲ್ಲಿ ಇದ್ದರೆ ಆ ಅದ್ಭುತವನ್ನು ತೆಗೆಯಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಎಷ್ಟು ಜನ ನಂಬ್ತೀರಿ? ಇವತ್ತು ನಾನು ನೀನು ವಾಕ್ಯದಲ್ಲಿ ಇರುವಾಗಲೇ ನಿನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯ ಮಾಡ್ತಾರೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎಂದು ನಿಲ್ಲುವ ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದಾರೆ. ನಾನು ಬಲವಾಗಿ ನಂಬ್ತೇನೆ. ಅಲ್ಲಿ ದೇವರ ವಾಕ್ಯ ನಿನ್ನ ಜೀವಿತದಲ್ಲಿ ಇರುವಾಗಲೇ ನಿನಗೆ ಆಶೀರ್ವಾದ. ನಿನ್ನ ವಾಕ್ಯವು ಇಲ್ಲದೆ ಹೋದರೆ ದೇವರ ನಮ್ಮ ಜೀವಿತದಲ್ಲಿ ಯಾವ ಪ್ರಯೋಜನವಿಲ್ಲ. ದಾವೀದ ಹೇಳ್ತಾನೆ, ನೀನು ಉಸಿರಿದ ವಾಕ್ಯವು ಬೆಳ್ಳಿ ನಾಣ್ಯಗಳಿಗಿಂತ ಸಹ ಅದು ಉತ್ತಮವಾದದ್ದು ಎಂಬುದಾಗಿ. ಇವತ್ತು ನಾವು ಇದನ್ನು ಹೇಳಿದಾಗ ನೀವು ಹೇಳ್ತಿದ್ರ, ದೇವರೇ ನನಗೆ ನಿನ್ನ ವಾಕ್ಯ ಬೇಕು ಸ್ವಾಮಿ, ನಿನ್ನ ವಾಕ್ಯ ನನಗೆ ಬೇಕು ಸ್ವಾಮಿ. ಹೇಳ್ರಿ, ನನಗೆ ನಿನ್ನ ವಾಕ್ಯ ಬೇಕು ಸ್ವಾಮಿ. ದೇವರ ವಾಕ್ಯದ ಕೀರ್ತನೆ 1ರಲ್ಲಿ ಯಾವುದು ದುಷ್ಟನ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮದಿಂದ ಕೊರಡದೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನು ಅವನು ಧನ್ಯನು ಎಂಬುದಾಗಿ. ಇವತ್ತು ನಿನ್ನ ವಾಕ್ಯ ಕೇಳುವವನು ಧನ್ಯನು, ನೀನು ವಾಕ್ಯ ಓದುವವನು ಧನ್ಯನು, ವಾಕ್ಯದ ಪ್ರಕಾರ ನಡೆಯುವ ನೀನು ಧನ್ಯನಾಗಿದ್ದೆ. ಅಲ್ಲಿ ಧನ್ಯರು ಎಂಬ ಪದಕ್ಕೆ ಇಂಗ್ಲಿಷ್ನಲ್ಲಿ ಬ್ಲೆಸ್ಡ್ ಎಂಬುದಾಗಿ. ಹೇಳ್ರಿ, ನಾನು ಬ್ಲೆಸ್ಡ್ ಆಗಿದ್ದೇನೆ, ನಾನು ಬ್ಲೆಸ್ಡ್ ಆಗಿದ್ದೇನೆ. ಯಾಕಂದ್ರೆ ನನಗೆ ದೇವರ ವಾಕ್ಯ ಕೊಡಲ್ಪಟ್ಟಿದೆ, ನನಗೆ ವಾಕ್ಯ ಕೊಡಲ್ಪಟ್ಟಿದೆ. ಈ ವಾಕ್ಯವನ್ನು ನಾನು ಪ್ರತಿದಿನ ಓದುತ್ತೇನೆ, ಈ ವಾಕ್ಯದ ಪ್ರಕಾರ ನಾನು ನಡೆಯುತ್ತೇನೆ. ಹೇಳ್ರಿ, ತೀರ್ಮಾನ ಮಾಡ್ರಿ. ಇವತ್ತು ನಿಮ್ಮ ಜೀವಿತದ ಶೈಲಿಗಳು ಬದಲಾಗ್ತದೆ, ನಿಮ್ಮ ಗುರಿಗಳು ಬದಲಾಗ್ತದೆ, ನಿಮ್ಮ ಗುರಿಗಳು ಚೇಂಜ್ ಮಾಡ್ತಾ ಇದ್ದಾನೆ. ದಾವೀದ ನೆನೆಸಿದ, ಅಲ್ಲಿ ಕೊನೆಯವರೆಗೆ ನಾನು ಕುರುಬನಾಗಿ ಕುರಿಗಳನ್ನು ಕಾಯುತ್ತಾ ಇರಬೇಕೆಂಬುದಾಗಿ ಅವರು ನೆನೆಸಿದ. ಆದರೆ ದೇವರು ಇಸ್ರೇಲ್ ಮಕ್ಕಳನ್ನು ನಡೆಸುವ ಕುರುಬನಾಗಿ ದೇವರು ಅವನನ್ನು ಆರಿಸಿ ತೆಗೆದುಕೊಂಡ. ಇವತ್ತು ಕೆಲವೊಂದು ಪ್ರಮೋಷನ್ಗಳಿಗೆ ಕಾಯುವ ಮಕ್ಕಳಿಗೋಸ್ಕರ ಪ್ರಮೋಷನ್ ದೇವರು ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯ. ನಿನ್ನ ಜೀವಿತದಲ್ಲಿ ಇದುವರೆಗೆ ಆಗದ ಕಾರ್ಯ ದೇವರು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ನಮ್ಮವರು ಕರೆಯುತ್ತೆ ದೇವರಿಗೆ ಸ್ತೋತ್ರ ಹೇಳ್ರಿ, ಕರೆಯುತ್ತೆ ಸ್ತೋತ್ರ ಹೇಳ್ರಿ. ದೇವರಿಗೆ ಎಲ್ಲವೂ ಸಾಧ್ಯ, ದೇವರಿಗೆ ಎಲ್ಲವೂ ಸಾಧ್ಯ. ದಾವೀದ ಹೇಳ್ತಾನೆ, ತಿಪ್ಪೆಯಲ್ಲಿದ್ದ ನನ್ನನ್ನು, ಧೂಳಿನಲ್ಲಿದ್ದ ನನ್ನನ್ನು ಪ್ರಭುಗಳ ಮಧ್ಯೆ ಕೂತ್ಕೊಳಿಸಿದ. ಇವತ್ತು ಎಷ್ಟು ಜನ ಎನಿಸ್ತೀರಿ? ನನ್ನ ಸ್ಥಿತಿ ಚೇಂಜ್ ಆಗ್ತಾ ಉಂಟು, ನನ್ನ ಪರಿಸ್ಥಿತಿ ಚೇಂಜ್ ಆಗ್ತಾ ಉಂಟು. ನನ್ನ ದೇವರು ಬದಲಾಯಿಸಿದ್ದಾನೆ, ನನ್ನ ಸ್ಥಿತಿಯನ್ನು ಬದಲಾಯಿಸಿದ್ದಾನೆ.
ಅದ್ಭುತ ಮಾಡುವಂತದ್ದಾಗಿದೆ. ಇವತ್ತು ಅನೇಕರಿಗೆ ವಾಕ್ಯ ಬೇಡ, ಹಲ್ಲೆಲೂಯ, ಪ್ರಾರ್ಥನೆ ಬೇಕು, ಅದ್ಭುತ ಬೇಕು. ಇವತ್ತು ನನ್ನನ್ನು ಹೇಳ್ತೀರಾ, ದೇವರೇ ನೀನು ಉಸಿರಿದ ಈ ಧರ್ಮಶಾಸ್ತ್ರ ನನಗೆ ಚಿನ್ನ ಬೆಳ್ಳಿ ಬಂಗಾರ ಉದ್ಯೋಗಕ್ಕಿಂತ ಸಹ ಅದು ಶ್ರೇಷ್ಠವಾದದ್ದು ಎಂಬುದಾಗಿ ಎಷ್ಟು ಜನ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ನೀನೇ ನನ್ನ ಪ್ರಾಣವಾಗಿದೆ ಸ್ವಾಮಿ, ನೀನೇ ನನ್ನ ಜೀವವಾಗಿದೆ ಸ್ವಾಮಿ. ನೀನು ನನಗೋಸ್ಕರ ಸತ್ತಿದ್ದಿ, ಉಣಲ್ಪಟ್ಟಿದ್ದಿ ಎಂದು ಬಂದಿದ್ದೀನಿ. ನಿನ್ನ ಪ್ರೀತಿಯನ್ನು ನಾನು ಮರೆಯುವುದಿಲ್ಲ ಸ್ವಾಮಿ, ನಿನ್ನ ಪ್ರೀತಿಯನ್ನು ನಾನು ಎಂದಿಗೂ ಮರೆಯುವುದಿಲ್ಲ ಸ್ವಾಮಿ. ದಾವೀದ ಹೇಳ್ತಾನೆ, ಕರಡಿಗಳಲ್ಲಿ ಕಾಪಾಡಿದ ದೇವರು, ಸಿಂಹದಲ್ಲಿಂದ ಕಾಪಾಡಿದ ನನ್ನನ್ನು ಈ ಗೊಲ್ಯಾತನ ಮುಂದೆ ಸಹ ದೇವರು ಕಾಪಾಡ್ತಾನೆ, ದೇವರು ಕಾಪಾಡ್ತಾನೆ, ದೇವರು ಕಾಪಾಡ್ತಾನೆ. ಇವತ್ತು ಎಷ್ಟು ಜನ ಹೇಳ್ತೇವೆ, ನಿನ್ನನ್ನು ದೇವರು ಕಾಪಾಡ್ತಾನೆ, ನಿನ್ನನ್ನು ದೇವರು ಕಾಪಾಡ್ತಾನೆ. ಯಾವ ಗೊಲ್ಯಾತನ ಮುಂದೆ ನೀನು ಸೋಲುವುದಿಲ್ಲ, ಯಾವ ಸಿಂಹದ ಮುಂದೆ ನೀನು ಸೋಲುವುದಿಲ್ಲ. ಯಾವ ಪರಿಸ್ಥಿತಿಯಲ್ಲಿ ಸಹ ದೇವರು ನಿನ್ನನ್ನು ಹೊರಗೆ ತರುವವನಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ನೀನೇ ನನ್ನ ಪ್ರಾಣವು, ನೀನೇ ನನ್ನ ಸರ್ವವು, ನೀನೇ ನನ್ನ ಜೀವವು యేసయ్య. ನೀನೇ ನನ್ನ ಪ್ರಾಣವು, ನೀನೇ ನನ್ನ ಸರ್ವವು, ನೀನೇ ನನ್ನ ಜೀವವು యేసయ్య. ಮರೆಯಲಾರೆನು ನಿನ್ನ ಪ್ರೀತಿಯ, ಇವತ್ತು ನಾವು ಒಂದೇ ದೇವರಿಗೆ ಭಯಭಕ್ತಿಯಾಗಿ ಜೀವಿಸಬೇಕು. ಹಲ್ಲೆಲೂಯಾ, ಅತ್ಯ ಆಶೀರ್ವಾದ ಪಡೆದುಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಆಶೀರ್ವಾದವನ್ನು ಪಡೆದುಕೊಳ್ಳುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯದ ಸಹವಾಸ ಸೇರಿ ಬಂದ ಎಲ್ಲ